ನಮಸ್ತೆ and welcome to BioStudies. ಕಳೆದ ವಿಡಿಯೋದಲ್ಲಿ ನಾವು ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇಂಟ್ರೊಡಕ್ಟರಿ ವಿಡಿಯೋ ಇದ್ರೂ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಗಳನ್ನ ನಾವು ಅಲ್ಲಿ ಸ್ಟಡಿ ಮಾಡಿದ್ವಿ. ಯಾಕೆ ಬ್ರೀದ್ ಮಾಡಬೇಕು, ಬೇರೆ ಬೇರೆ ಅನಿಮಲ್ಸ್ ಗಳಲ್ಲಿ ಹೇಗೆ ಬೇರೆ ಬೇರೆ ರೀತಿಯಾದಂತಹ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಗಳು ಇವಾಲ್ವ್ ಆಗಿದ್ದಾವೆ ಅಂತ ನೋಡಿದ್ದೀವಿ. ಸೆಲ್ಫ್ ಸರ್ಫೇಸ್ ರೆಸ್ಪಿರೇಷನ್, ದೆನ್ ಕ್ಯುಟೇನಿಯಸ್ ರೆಸ್ಪಿರೇಷನ್, ಬ್ರೆಂಕಿಯಲ್ ರೆಸ್ಪಿರೇಷನ್, ಟ್ರೇಕಿಯಲ್ ರೆಸ್ಪಿರೇಷನ್ ಮತ್ತೆ ಇನ್ನೊಂದು ಪಲ್ಮನರಿ ರೆಸ್ಪಿರೇಷನ್. ನಾವು ಇವಾಗ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಮಾನವನ ಶ್ವಾಸಕಾಂಗ ವ್ಯೂಹವನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹ್ಯೂಮನ್ ಬೀಯಿಂಗ್ ಅಂದ್ರೆ ಮ್ಯಾಮಲ್. ಸೊ ಮ್ಯಾಮಲ್ ಅಂತಂದ್ರೆ ನಾವಿಲ್ಲಿ ಪಲ್ಮನರಿ ರೆಸ್ಪಿರೇಷನ್ ಅನ್ನುವಂತಹ ಒಂದು ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಗೆ ಬೇಕಾದಂತಹ ಒಂದು ಏನು ಅಂಗ ವ್ಯವಸ್ಥೆ ಇದೆಯಲ್ಲ, ಅದು ಹೆಂಗೆ ಇದೆ, ಯಾವ್ಯಾವ ಪಾರ್ಟ್ಸ್ ಇದಾವೆ, ಯಾವ ಪಾರ್ಟ್ ಏನನ್ನ ಮಾಡ್ತಾ ಇದೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ಇವನ್ ನೀವು 10th ಅಲ್ಲಿ ಅಥವಾ ಲೋವರ್ ಸ್ಟ್ಯಾಂಡರ್ಡ್ ನಲ್ಲಿ ಇದನ್ನ ಕಲ್ತಿರಬಹುದು, ಶ್ವಾಸಕಾಂಗ ವ್ಯೂಹ ಹೆಂಗಿರುತ್ತೆ ಅಂತ. ಸೊ ಈ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಒಂದ್ಸತಿ ನಾನು ರಿವೈಸ್ ಮಾಡ್ಬಿಡ್ತೀನಿ, ಓದ್ಬಿಡ್ತೀನಿ. ದೆನ್ ಒನ್ ಬೈ ಒನ್ ನಾವು ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಅದರಲ್ಲಿ ಫಸ್ಟ್ ಬರೋದು ನೇಸಲ್ ಮತ್ತೆ ನಾಸ್ಟ್ರಿಲ್. ಸೊ ಇಲ್ಲಿ ಮುಂದ್ಗಡೆ ಇರುವಂತಹ ರಂಧ್ರಗಳು ನಾಸ್ಟ್ರಿಲ್, ಅದಾದ್ಮೇಲೆ ನೇಸಲ್ ಕ್ಯಾವಿಟಿ. ನೇಸಲ್ ಕ್ಯಾವಿಟಿಯಿಂದ ನೆಕ್ಸ್ಟ್ ಫ್ಯಾರಿಂಗ್ಸ್ ಬರುತ್ತೆ, ಫ್ಯಾರಿಂಗ್ಸ್ ಇಂದ ಲ್ಯಾರಿಂಗ್ಸ್. ಹೊಸ ವರ್ಡ್ ಗಳಿದಾವೆ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೇಳ್ತಾ ನಿಮ್ಗೆ ಅವು ಈಸಿ ಆಗ್ತವೆ. ಸೊ ಫ್ಯಾರಿಂಗ್ಸ್ ಮತ್ತೆ ಲ್ಯಾರಿಂಗ್ಸ್ ಆಯ್ತು. ಅದಾದ್ಮೇಲೆ ಟ್ರೇಕಿಯಾ ಅಂದ್ರೆ ಒಂದು ಟ್ಯೂಬ್ ಏನಿದೆ, ಶ್ವಾಸನಾಳ, ಇದನ್ನ ನಾವು ಟ್ರೇಕಿಯಾ ಅಂತ ಕರಿತೀವಿ. ಹೊಸ ವರ್ಡ್ ಏನಲ್ಲ, ಆರ್ಥ್ರೋಪೋಡ ಕಲಿಬೇಕಾದ್ರೂ ನಾವು ಈ ವರ್ಡ್ ಅನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ರೈಟ್ ಮೇನ್ ಬ್ರಾಂಕಸ್ ಅಂಡ್ ಲೆಫ್ಟ್ ಮೇನ್ ಬ್ರಾಂಕಸ್. ಅದಾದ್ಮೇಲೆ ರೈಟ್ ಲಂಗ್ ಮತ್ತೆ ಲೆಫ್ಟ್ ಲಂಗ್ ಅಂಡ್ ಲಾಸ್ಟ್ ಒನ್ ಡಯಾಫ್ರಾಗಮ್. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರುವಂತ ವೆರಿ ಇಂಪಾರ್ಟೆಂಟ್ ಯಾವ್ಯಾವ ಇದಾವೆ ಅವನ್ನ ಕೊಟ್ಟಿದ್ದಾರೆ. ಇದ್ರದ್ದು ಪೂರ್ತಿ ಡೀಪ್ ಆಗಿ ನಾವು ಎಕ್ಸ್ಪ್ಲನೇಷನ್ ತಗೋತೀವಲ್ಲ, ಅವಾಗ ಇನ್ನೂ ಹೊಸದಾದಂತಹ ಪಾರ್ಟ್ಸ್ ಗಳು ಬರ್ತವೆ, ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ನಾಸ್ಟ್ರಿಲ್. ಸೊ ನಾವು ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಾಸ್ಟ್ರಿಲ್ ಆದ್ಮೇಲೆ ನಾಸ್ಟ್ರಿಲ್ ಇಂದ ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಲಂಗ್ಸ್ ಮತ್ತೆ ಬ್ರಾಂಕೈ, ಅಂಡ್ ಇಲ್ಲಿ ನೀವು ಡಯಾಫ್ರಾಗಮ್ ಅನ್ನು ಆಡ್ ಮಾಡಬಹುದು. ಡಯಾಫ್ರಾಗಮ್, PHRAGM. ಓಕೆ, ಸೊ ಇವನ್ನ ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋಣಂತೆ. ನಾವು ಫಸ್ಟ್ ಒನ್ ಈಸ್ ದ ನಾಸ್ಟ್ರಿಲ್. ಅಂದ್ರೆ ಮೂಗಿನ ಮುಂದ್ಗಡೆ ಏನ್ ನಮ್ಗೆ ರಂಧ್ರಗಳಿದಾವಲ್ಲ, ಓಪನಿಂಗ್ಸ್ ಇದಾವಲ್ಲ, ಇವನ್ನ ನಾವು ನಾಸ್ಟ್ರಿಲ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ನೇರ್ಸ್. ಇಲ್ಲಿ ಸೈಡ್ ನಲ್ಲಿ ನೋಡಿ, ಎಕ್ಸ್ಟರ್ನಲ್ ನೇರ್ಸ್. ನೇರ್ಸ್ ಅಂದ್ರೆ ಏನು, ಯೂಶುವಲಿ ಓಪನಿಂಗ್ ಅಂತ ಅರ್ಥ. ಎಕ್ಸ್ಟರ್ನಲ್ ಅಂತಂದ್ರೆ ಏನು, ಹೊರಗಡೆ ಅಂತ ಅರ್ಥ. ಸೊ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಹೊರಗಡೆ ಇರುವ ಏನು ಓಪನಿಂಗ್ಸ್ ಗಳಿದಾವೆ, ನಾವು ಇವನ್ನ ಎಕ್ಸ್ಟರ್ನಲ್ ನೇರ್ಸ್ ಅಂತ ಕರಿತೀವಿ. ಎಲ್ಲಿದ್ದಾವೆ ಇವು? ದೇ ಆರ್ ಪ್ರೆಸೆಂಟ್ ಇನ್ಫೀರಿಯರ್ಲಿ ಅಟ್ ದ ಅಪೆಕ್ಸ್ ಆಫ್ ದ ನೋಸ್. ಹೌದಾ, ನಮ್ದು ನೋಸ್ ತುದಿಗೆ ಅಪೆಕ್ಸ್, ಇನ್ಫೀರಿಯರ್ಲಿ ಅಂದ್ರೆ ಕೆಳಗಡೆ ಇದ್ದಾವೆ. ಓಕೆ, ಯಾಕೆ ಈ ಪಾಯಿಂಟ್ ಇಂಪಾರ್ಟೆಂಟ್? ಬಿಕಾಸ್ ಕೆಲವೊಂದು ಅನಿಮಲ್ಸ್ ಗಳನ್ನ ತಗೊಂಡ್ರೆ, ನೀವು ಫಿಶಸ್, ಆಂಫಿಬಿಯನ್ಸ್ ಗಳನ್ನ ತಗೊಂಡ್ರೆ, ಈ ನಾಸ್ಟ್ರಿಲ್ಸ್ ಗಳಿದಾವೆ ಅವು ಫ್ರಂಟ್ ಕೂಡ ಓಪನ್ ಆಗಿರ್ತವೆ. ಬಟ್ ನಮ್ಮಲ್ಲಿ ಹೆಂಗಿದೆ, ನಾಸ್ಟ್ರಿಲ್ಸ್ ಗಳು ಕೆಳಗಡೆ ಓಪನ್ ಆಗಿದ್ದಾವೆ. ದೇ ಆರ್ ಪ್ರೆಸೆಂಟ್ ಇನ್ಫೀರಿಯರ್ಲಿ ಅಟ್ ದ ಅಪೆಕ್ಸ್ ಆಫ್ ದ ನೋಸ್. ಸೊ ಇಲ್ಲಿ ನಾವು ಡಯಾಗ್ರಾಮ್ ನಲ್ಲಿ ಈ ಪಾಯಿಂಟ್ ಅನ್ನ ನಾವು ನಾಸ್ಟ್ರಿಲ್ ಅಂತ ಹೇಳ್ಬಹುದು. ಹೌದಾ, a pair of nostrils. Then they lead into a chamber of nasal cavity. So ಏರ್ ಯಾವಾಗ ಒಳಗಡೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿದ್ರೆ, ನಾಸ್ಟ್ರಿಲ್ ಅನ್ನ ದಾಟಿದ್ಮೇಲೆ ಅದು ಎಲ್ಲಿ ಹೋಗ್ಬೇಕು, ನೇಸಲ್ ಚೇಂಬರ್ ಗೆ ಹೋಗ್ಬೇಕು. ಚೇಂಬರ್ ಅಂದ್ರೆ ಏನು, ಒಂದು ಕೋಣೆ ಅಂತ ಅರ್ಥ. ಸೊ ಇಲ್ಲಿಂದ ಒಳಗಡೆ ಹೋದಂತಹ ಏನು ಏರ್ ಇದೆಯಲ್ಲ, ಇದು ನೆಕ್ಸ್ಟ್ ಎಂಟರ್ ಆಗುವಂತಹ ಒಂದು ಕೊಠಡಿ ಅಥವಾ ಒಂದು ಪಾರ್ಟ್, ಚೇಂಬರ್. ಇದನ್ನ ನಾವು ನೇಸಲ್ ಕ್ಯಾವಿಟಿ ಅಥವಾ ನೇಸಲ್ ಚೇಂಬರ್ ಅಂತ ಕರಿತೀವಿ. So nostril, a pair of nostrils which are present inferiorly at the apex of the nose. ಗೊತ್ತಾಯ್ತಾ, ಇದು ಈಸಿ ಆಗಿದೆ. ನೆಕ್ಸ್ಟ್ ಒನ್ ಬರುವಂತಹದ್ದು ನೇಸಲ್ ಕ್ಯಾವಿಟಿ ಅಥವಾ ನೇಸಲ್ ಚೇಂಬರ್. Now what is this cavity? It is a large cavity divided into two halves or chambers by a vertical nasal septum. ನೀವು ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಇದು ಸೈಡ್ ವ್ಯೂ ನಲ್ಲಿ ಇದೆ. ಸೊ ನೀವು ಸೈಡ್ ವ್ಯೂ ನಲ್ಲಿ ನೋಡ್ತಾ ಇದ್ದೀರಾ. ಸೊ ಸೈಡ್ ವ್ಯೂ ನಲ್ಲಿ ನಿಮಗೆ ನಾಸ್ಟ್ರಿಲ್ಸ್ ಕಾಣುತ್ತೆ. ಈ ಕಡೆ ಕಾಣುವಂತದ್ದೇನು, ಇದು ಒಂದು ಚೇಂಬರ್. ಬಟ್ ಈ ಕಡೆನೂ ಕೂಡ ಒಂದು ಚೇಂಬರ್ ಇದೆ. ಯಾಕೆ? ಬಿಕಾಸ್ ಮಧ್ಯದಲ್ಲಿ ನಮಗೆ ಒಂದು ವರ್ಟಿಕಲ್ ನೇಸಲ್ ಸೆಪ್ಟಮ್ ಇದೆ.
ಫಿಸಿಯಾಲಜಿ ಚಾಪ್ಟರ್ಸ್ ಗಳನ್ನ ಕಲಿಯೋದು ತುಂಬಾ ಈಸಿ, ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಅದರಲ್ಲಿ 50% ನಾವು ನಮ್ಮ ಬಾಡಿಯನ್ನ ರೆಫರ್ ಮಾಡಿನೇ ಕಲಿತಾ ಹೋಗ್ಬೋದು. ನೆನಪಿಟ್ಕೊಳ್ಳೋಕ್ಕೂ ನಿಮಗೆ ಈಸಿ ಆಗುತ್ತೆ. ಸೊ ನಾಸ್ಟ್ರಿಲ್ಸ್ ಒಂದ್ ಪೇರ್ ಒಳಗಡೆ ಹೋದ್ಮೇಲೆ ಮಧ್ಯದಲ್ಲಿ ಒಂದು ವರ್ಟಿಕಲ್ ನೇಸಲ್ ಸೆಪ್ಟಮ್ ಇದೆ. ನಾವು ಸಿ ದಿಸ್ ಡಯಾಗ್ರಾಮ್, ಸಿಂಪಲ್ ಡಯಾಗ್ರಾಮ್ ಹಾಕ್ತೀನಿ. ನಾವು ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅ ಪೇರ್ ಆಫ್ ನಾಸ್ಟ್ರಿಲ್. ಓಕೆ, ಇದನ್ನ ನಾವು ಮೇಲ್ಗಡೆಯಿಂದ ನೋಡ್ತಿದ್ದೀವಿ, ಸೈಡ್ ಅಲ್ಲ, ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಸೊ ಈ ನಾಸ್ಟ್ರಿಲ್ ಇದ್ದು ಒಳಗಡೆ ಇಲ್ಲಿ ನಮಗೆ ವಿ ಹ್ಯಾವ್ ಅ ನೇಸಲ್ ಚೇಂಬರ್. ಓಕೆ, ಈ ನೇಸಲ್ ಚೇಂಬರ್ ಗೆ ಮಧ್ಯದಲ್ಲಿ ನಮಗೆ ಒಂದು ಸೆಪ್ಟಮ್ ಇದೆ. ಸೊ ಇದರಿಂದ ಎಷ್ಟು ಚೇಂಬರ್ಸ್ ಆಯ್ತು? 2 ಚೇಂಬರ್ಸ್ ಆಯ್ತು. ಈ ಸೆಪ್ಟಮ್ ಏನಿದು, ದಿಸ್ ಇಸ್ ದ ವರ್ಟಿಕಲ್ ನೇಸಲ್ ಸೆಪ್ಟಮ್ ಅಂತ ಕರಿತಾ ಇದ್ವಿ. ಓಕೆ, now this full nasal cavity ಅಥವಾ nasal chamber ಇಲ್ಲಿದೆಯಲ್ಲ, ಇದು ಫುಲ್ ಸೈಡ್ ವ್ಯೂ. ಇಟ್ ಹ್ಯಾಸ್ 3 parts, 3 regions. ಫಸ್ಟ್ ಒನ್ ಯಾವುದು? anterior. It bears a coarse hairs for trapping the particles, oil glands and sweat glands. ಸೊ ನೀವು nasal chamber ಅನ್ನ ತಗೊಂಡ್ರೆ, ನನ್ನ ಕರ್ಸರ್ ಅಲ್ಲಿ ಮೂವ್ ಆಗುತ್ತೆ, ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರಿ. ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಮಾತ್ರ ನನ್ನ ಫೇಸ್ ಅನ್ನ ನೀವು ರೆಫರ್ ಮಾಡ್ಬೋದು. ಸೊ ನೇಸಲ್ ಚೇಂಬರ್ ಏನಿದೆ, ಇದು ಫುಲ್ ಮುಂದ್ಗಡೆ ಇರುವಂತಹ ಪಾರ್ಟ್ ಏನಿದೆಯಲ್ಲ, ಇಲ್ಲಿ ನಿಮಗೆ ಹೇರ್ಸ್ ಗಳು ಸಿಗುತ್ತೆ, ಆಯಿಲ್ ಗ್ಲ್ಯಾಂಡ್ಸ್ ಗಳು ಸಿಗ್ತವೆ, ಮತ್ತೆ ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಸಿಗ್ತವೆ. ಈ ಹೇರ್ಸ್ ಗಳು ಏನ್ ಮಾಡ್ತವೆ, ಒಳಗೆ ಎಂಟರ್ ಆಗುವಂತಹ ಕೆಲವೊಂದು ಹಾರ್ಮ್ಫುಲ್ ಪಾರ್ಟಿಕಲ್ಸ್ ಗಳನ್ನ, ಫಾರಿನ್ ಪಾರ್ಟಿಕಲ್ಸ್ ಗಳನ್ನ ಅವು ಟ್ರ್ಯಾಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಟ್ರ್ಯಾಪ್ ಮಾಡಿದ್ಮೇಲೆ ಅಲ್ಲಿ ಸಿಕ್ರೆಟ್ ಆಗುವಂತಹ ಆಯಿಲ್ ಆಗ್ಲಿ ಅಥವಾ ಸ್ವೆಟ್ ಇಂದ ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಲಿಕ್ಕೆ ಅವು ಹೆಲ್ಪ್ ಮಾಡ್ತವೆ. ಸೊ ಇದು ಇಲ್ಲಿ ನೆನ್ಪಿಟ್ಕೋಬಹುದು, ನೀವು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಗಳನ್ನ ನೆನ್ಪಿಟ್ಕೋಬಹುದು. ದಿಸ್ ಈಸ್ ದ ಎಂಟೀರಿಯರ್ ಪಾರ್ಟ್. ಅದ್ರ ಹಿಂದ್ಗಡೆ ಇರುವಂತಹದ್ದು ಮಿಡಲ್ ಪಾರ್ಟ್. ಎಕ್ಸ್ಪ್ಲೇಷನ್ ಅನ್ನ ನೋಡಿ. ಮಿಡಲ್ ಪಾರ್ಟ್, ಇಟ್ ಹ್ಯಾಸ್ 3 to 4 ಎಲಿವೇಶನ್ಸ್. ಇಟ್ ಹ್ಯಾಸ್ 3 to 4 elevations and it has a pseudo stratified ciliated columnar cells and glands, and they make the hair humid and the cilia beats towards the pharynx. ಮುಂಚೆ ಇದನ್ನ ಓದ್ಬಿಟ್ಟಿದ್ದೀನಿ. ಸೊ ಇವಾಗ ಏನಿದೆ ಎಕ್ಸ್ಪ್ಲೇಷನ್. ಸೊ ನೀವು ಮಿಡಲ್ ಪಾರ್ಟಿಗೆ ಬಂದ್ರೆ, ಮಿಡಲ್ ಪಾರ್ಟ್ ನಲ್ಲಿ ನಿಮಗೆ ಈ ರೀತಿಯಾದಂತಹ ಎಲಿವೇಶನ್ಸ್ ಗಳು ಸಿಗ್ತವೆ. ಸೊ ಈ ಎಲಿವೇಶನ್ಸ್ ಗಳು ಏನ್ ಮಾಡ್ತವೆ, ಈ ಎಲಿವೇಶನ್ಸ್ ಅಲ್ಲಿರುವಂತಹ ಸಿಲಿಯೇಟೆಡ್ ಕಾಲಮ್ನರ್ ಎಪಿಥೆಲಿಯಂ ಇದಾವಲ್ಲ, ಅಲ್ಲಿ ಸಿಲಿಯಾಗಳು ಬೀಟ್ ಆಗ್ತಾ ಇರ್ತವೆ. ಸೊ ಇದರಿಂದ ಏನಾಗುತ್ತೆ, ಒಳಗಡೆ ಎಂಟರ್ ಆಗುವಂತಹ ಏರ್ ಏನಿದೆ ಅದು ಹ್ಯೂಮಿಡಿಫೈ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಸಿಂಪಲ್ ಎಕ್ಸ್ಪ್ಲೇಷನ್ ಇವೆಲ್ಲ ಪಾರ್ಟ್ಸ್ ಗಳದ್ದು. ಸೊ ಒಂದು ಎಂಟೀರಿಯರ್ ಪಾರ್ಟ್ ಆಯ್ತು, ಒಂದು ಮಿಡಲ್ ಪಾರ್ಟ್ ಆಯ್ತು. ಲಾಸ್ಟ್ ಒನ್ ಇಸ್ ದ ಪೋಸ್ಟೀರಿಯರ್ ಪಾರ್ಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ನಾವು ಪಂಚೇಂದ್ರಿಯಗಳನ್ನ ಕಲಿಬೇಕಾದ್ರೆ, ಸೆನ್ಸ್ ಆರ್ಗನ್ಸ್ ಗಳನ್ನ ಕಲಿಬೇಕಾದ್ರೆ, ಮೂಗು, ನೋಸು ಕೂಡ ಒಂದು ಸೆನ್ಸ್ ಆರ್ಗನ್ ಅಂತ ಕಲಿತೀವಿ. ಸೆನ್ಸ್ ಆಫ್ ಸ್ಮೆಲ್ ಏನಿದೆ ಅದು, ಅಂದ್ರೆ ವಾಸನೆಯನ್ನ ಗ್ರಹಿಸ್ಲಿಕ್ಕೆ ಇರುವಂತಹ ಒಂದು ಪಂಚೇಂದ್ರಿಯ ಯಾವುದು? ಮೂಗು. ಆ ವಾಸನೆಯನ್ನ ಗ್ರಹಿಸ್ಲಿಕ್ಕೆ ಕೆಲವೊಂದು ನರ್ವ್ಸ್ ಗಳೇನು ಇಂಪಾರ್ಟೆಂಟ್ ಇದೆಯಲ್ಲ, ಕೆಲವೊಂದು ಸ್ಟ್ರಕ್ಚರ್ಸ್ ಗಳದ್ದೇನು ಅವಶ್ಯಕತೆ ಇದೆಯಲ್ಲ, ಅವೆಲ್ಲವೂ ಎಲ್ಲಿರ್ತವೆ? ಪೋಸ್ಟೀರಿಯರ್ ಪಾರ್ಟ್ ನಲ್ಲಿ ಇರ್ತವೆ. ಡಯಾಗ್ರಾಮ್ ನಲ್ಲಿ ನೋಡಬಹುದು. ಪೋಸ್ಟೀರಿಯರ್ ಪಾರ್ಟ್ ಆಫ್ ದ nasal chamber, it has a olfactory bulb ಮತ್ತೆ olfactory tract, ನರ್ವ್ಗಳು ಹೋಗಿರುವಂತಹ ಜಾಗ. ಸೊ ದಿಸ್ olfactory region ಏನಿದೆಯಲ್ಲ, ಈ ರೀಜನ್ ಒಳಗಡೆ ಬರುವಂತಹ ಏನು ಒಂದು ಏರ್ ಇದೆ ಅದನ್ನ ಗ್ರಹಿಸ್ಲಿಕ್ಕೆ, ಅದರದ ಸ್ಮೆಲ್ ಅನ್ನ ಗ್ರಹಿಸ್ಲಿಕ್ಕೆ ಈ ಇಲ್ಲಿರುವಂತಹ ಸ್ಟ್ರಕ್ಚರ್ ಹೆಲ್ಪ್ ಮಾಡ್ತವೆ. ಗೊತ್ತಾಗ್ತಿದೆಯಾ? ಸೊ ನೋಸು ಒಂದ್ ಕಡೆ ಇದು ಸೆನ್ಸ್ ಆರ್ಗನ್, ಸೊ ಇಟ್ ಹ್ಯಾಸ್ ಅ ಆಲ್ಫ್ಯಾಕ್ಟರಿ ರೀಜನ್. ಇನ್ನೊಂದ್ ಕಡೆ ಇದು ರೆಸ್ಪಿರೇಟರಿ ಆರ್ಗನ್, ಸೊ ಇಟ್ ಹ್ಯಾಸ್ ಅ ಹೇರ್ಸ್ ಅಂಡ್ ಆಲ್, ಅಂಡ್ ಇಟ್ ಈಸ್ ಅ ಪ್ಯಾಸೇಜ್ ತರ, ಏರು ಆ ರೂಮ್ ಇಂದ ಹಾದು ಹೋಗ್ಬೇಕು. ಗೊತ್ತಾಗ್ತಿದೆ? ಸೊ ದಿಸ್ ಇಸ್ ದ ನೇಸಲ್ ಕ್ಯಾವಿಟಿ ಆರ್ ನೇಸಲ್ ಚೇಂಬರ್. ಸೊ ಫಸ್ಟ್ ನಾವು ನಾಸ್ಟ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏರ್ ಒಳಗಡೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಏರು ನಾಸ್ಟ್ರಿಲ್ ಅನ್ನ ದಾಟಿ ನೇಸಲ್ ಚೇಂಬರ್ ನಲ್ಲಿ ಇರುವಂತಹ 3 ರೀಜನ್ಸ್ ಗಳನ್ನ ದಾಟಿ ಈ ಚೇಂಬರ್ ಲಾಸ್ಟ್ ಪಾಯಿಂಟಿಗೆ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್. ಸೊ ನೇಸಲ್ ಚೇಂಬರ್ ಆದ್ಮೇಲೆ ಬರುವಂತಹದ್ದು ಫ್ಯಾರಿಂಗ್ಸ್. ನಾವು ವಾಟ್ ಈಸ್ ದಿಸ್ ಫ್ಯಾರಿಂಗ್ಸ್? ನಾವ್ ಯಾವಾಗ ನೇಸಲ್ ಚೇಂಬರ್ ಅಂತ ಹೇಳಿದ್ವಲ್ಲ, ಈ ನೇಸಲ್ ಚೇಂಬರ್ ಈ ಕಡೆ ಎಂಡ್ ಅಲ್ಲಿ ಏನಿದೆ, ಎಕ್ಸ್ಟರ್ನಲ್ ನೇರ್ಸ್ ಇದಾವೆ. ಅಂದ್ರೆ ಎಕ್ಸ್ಟರ್ನಲ್ ನೇರ್ಸ್ ಅಂದ್ರೆ ನಾಸ್ಟ್ರಿಲ್. ಅದೇ ರೀತಿಯಾಗಿ ಈ ಚೇಂಬರ್ ಒಳಗಡೆ ಕೂಡ ಒಂದು ಎಂಡ್ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಗೆ ನಾವು ಇಂಟರ್ನಲ್ ನೇರ್ಸ್ ಅಂತ ಕರಿತೀವಿ. ಇದು ಹೆಂಗಂದ್ರೆ ಒಂದ್ ರೂಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಆ ರೂಮಿಗೆ 2 ಓಪನಿಂಗ್ ಇದಾವೆ. ಒಂದು ಹೊರಗಡೆ ಓಪನಿಂಗ್ ಆಗ್ತಾ ಇದೆ, ಇನ್ನೊಂದು ಒಳಗಡೆಯಿಂದ ಇನ್ನೊಂದು ರೂಮಿಗೆ ಎಂಟರ್ ಆಗ್ತಾ ಇದೀವಿ ಅಂತ. ಸೊ ಹೊರಗಡೆ ಇರೋದು ಎಕ್ಸ್ಟರ್ನಲ್ ನೇರು, ಒಳಗಡೆ ಇರುವಂತಹದ್ದು ಇಂಟರ್ನಲ್ ನೇರು. ಸೊ ಇದು ನೇಸಲ್ ಚೇಂಬರ್ಗೆ ಎಕ್ಸ್ಟರ್ನಲ್ ನೇರು, ಮತ್ತೆ ಇಲ್ಲೇನಿದೆಯಲ್ಲ ಇದು ಇಂಟರ್ನಲ್ ನೇರ್ ಅಂತ ಕರಿತೀವಿ. ಸೊ ಈ ಇಂಟರ್ನಲ್ ನೇರ್ ಏನ್ ಮಾಡ್ತಾ ಇದೆ, ಈ ಇಂಟರ್ನಲ್ ನೇರ್ಸ್ ಏನಿದಾವೆ, ಆ ಓಪನಿಂಗ್ಸ್ ಗಳಿದಾವೆ. ಇವಾಗ
ಎರಡು ಚೇಂಬರ್ ಇದಾವೆ ಅಂತಂದ್ರೆ ಅದರದ್ದು ಎಂಡ್ ಪಾಯಿಂಟ್ ಗೆ ಆ ಚೇಂಬರ್ದು ಎಂಡ್ ಪಾಯಿಂಟ್ ಇಲ್ಲೇನಿದೆಯಲ್ಲ ಎಂಡ್ ಪಾಯಿಂಟ್ ಅದು ಇಂಟರ್ನಲ್ ನೇರ್ ಆಯ್ತು. ಸೊ ಈ ಚೇಂಬರು ಫ್ಯಾರಿಂಗ್ಸ್ ಗೆ ಹೋಗಿ ಓಪನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಯಾವುದು? ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಫ್ಯಾರಿಂಗ್ಸ್. ಓಕೆ, ನಾವು ದಿಸ್ ಫ್ಯಾರಿಂಗ್ಸ್ ಇದೆಲ್ಲ ಪಾರ್ಟ್ ಇಲ್ಲಿ ಪಿಕ್ಚರ್ ನಲ್ಲಿ ಕಾಣುವಂತಹ ಇದೆಲ್ಲ ಪಾರ್ಟ್ ಏನಿದೆಯಲ್ಲ ಇದು ಫ್ಯಾರಿಂಗ್ಸ್ ಇದೆ ಪಾರ್ಟ್. ಬಟ್ ಇಲ್ಲೇನಾಗುತ್ತೆ, ರೀಜನ್ ಇರೋದು ಫ್ಯಾರಿಂಗ್ಸ್ ಒಂದೇ ಅಂತ ನಾವು ಹೇಳ್ತಾ ಇದೀವಿ. ಬಟ್ ಇಲ್ಲೇನಾಗ್ತಿದೆ ಅಂದ್ರೆ ಒಂದ್ ಕಡೆ ನೇಸಲ್ ಚೇಂಬರ್ ಓಪನ್ ಆಗ್ತಾ ಇದೆ ಫ್ಯಾರಿಂಗ್ಸ್ ಗೆ, ಇನ್ನೊಂದ್ ಕಡೆ ಓರಲ್ ಕ್ಯಾವಿಟಿ ಕೂಡ ಇಲ್ಲೇ ಓಪನ್ ಆಗ್ತಾ ಇದೆ. ಸೊ ಡೈಗ್ರಾಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಇಲ್ಲಿ ನೇಸಲ್ ಚೇಂಬರ್ ನಿಮಗೆ ಎಂಟರ್ ಆಗೋದು ಈಸಿಯಾಗಿ ಕಾಣ್ತಾ ಇದೆ. ಇಲ್ಲೇನಿದೆಯಲ್ಲ ದಿಸ್ ಈಸ್ ದ ಮೌತ್. ಹೌದಾ? ಸೊ ಮೌತ್ ಅಲ್ಲಿ ಅಪ್ಪರ್ ಜಾ ಲೋವರ್ ಜಾ ತೋರಿಸಿದ್ದಾರೆ. ಪೇರ್ ಆಫ್ ಇದು ಹಲ್ಲುಗಳನ್ನ ಕೂಡ ತೋರಿಸಿದ್ದಾರೆ. ಇದು ಟಂಗ್ ಅಂತ ಇಮ್ಯಾಜಿನ್ ಮಾಡಿದ್ರೆ ಫುಡ್ ನಮಗೆ ಇಲ್ಲಿ ಎಂಟರ್ ಆಗ್ತಿದೆ. ಸೊ ದಿಸ್ ಈಸ್ ದ ಓರಲ್ ಕ್ಯಾವಿಟಿ. ಹೌದಾ? ಸೊ ಒಂದ್ ಕಡೆಯಿಂದ ನೇಸಲ್ ಚೇಂಬರ್ ಓಪನ್ ಆಗ್ತಾ ಇದೆ ಫ್ಯಾರಿಂಗ್ಸ್ ಗೆ, ಇನ್ನೊಂದು ಕಡೆ ಫುಡ್ ಕ್ಯಾವಿಟಿ ಅಥವಾ ಓರಲ್ ಕ್ಯಾವಿಟಿ ಓಪನ್ ಆಗ್ತಾ ಇದೆ. ಎಲ್ಲಿ ನಿಮಗೆ ಈ ನೇಸಲ್ ಚೇಂಬರ್ ಓಪನ್ ಆಗ್ತಾ ಇದೆಯಲ್ಲ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ನ್ಯಾಸೋಫೆರಿಂಗ್ಸ್. ನೇಸೋಫೆರಿಂಗ್ಸ್. ಓಕೆ, ಹೆಸರಿನಲ್ಲೇ ಇದೆ. ನೇಸೋ ಅಂದ್ರೆ ನೇಸಲ್ ಕ್ಯಾವಿಟಿ ಓಪನ್ ಆಗ್ತಾ ಇದೆ ಫ್ಯಾರಿಂಗ್ಸ್ ಗೆ. ಇನ್ನೊಂದು ಈ ಪೋರ್ಷನ್ ಏನಾಗ್ತಾ ಇದೆ, ಇಲ್ಲಿ ಓರಲ್ ಕ್ಯಾವಿಟಿ ಎಂಟರ್ ಆಗ್ತಾ ಇದೆ ಫ್ಯಾರಿಂಗ್ಸ್ ಗೆ. ಸೊ ದಿಸ್ ಪೋರ್ಷನ್ ಅದನ್ನ ಮುಂದೆ ಡಯಾಗ್ರಾಮ್ ನಲ್ಲೂ ನಾನು ಹೇಳ್ತೀನಿ. ಸೊ ದಿಸ್ ಪೋರ್ಷನ್ ವಿ ಕಾಲ್ ಇಟ್ ಆಸ್ ಅ ಓರೋಫ್ಯಾರಿಂಗ್ಸ್. ಓರೋ ಅಂದ್ರೆ ಓರಲ್ ಕ್ಯಾವಿಟಿ ಅಂತ ನೀವು ರೆಫರ್ ಮಾಡ್ಕೋಬಹುದು. ಓರೋಫ್ಯಾರಿಂಗ್ಸ್ ಗೊತ್ತಾಯ್ತಾ? ಸೊ ಒಂದು ನೇಸೋಫ್ಯಾರಿಂಗ್ಸ್ ಮತ್ತೆ ಒಂದು ಓರೋಫ್ಯಾರಿಂಗ್ಸ್. ಸೊ ನೇಸೋಫ್ಯಾರಿಂಗ್ಸ್ ಇಂದ ಇಲ್ಲಿ ಏರ್ ಎಂಟರ್ ಆಗ್ತಾ ಇದೆ. ಐ ವಿಲ್ ರೈಟ್ ಹಿಯರ್ ಏರ್. ಓರೋಫ್ಯಾರಿಂಗ್ಸ್ ಇಂದ ಈ ಕಡೆ ಫುಡ್ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಇವೆರಡು ಎಂಟರ್ ಆದ್ಮೇಲೆ ಯಾವ್ದಾದ್ರು ಒಂದು ಪಾಯಿಂಟಿಗೆ ಅವೆರಡು ಮಿಕ್ಸ್ ಆಗ್ಲೇಬೇಕಲ್ಲ, ಏರ್ ಮತ್ತೆ ಫುಡ್. ಸೊ ಕಾಮನ್ ಪ್ಯಾಸೇಜ್ ಅಂತ ಆಗ್ಬೇಕಲ್ಲ. ಸೊ ಈ ಕಾಮನ್ ಪ್ಯಾಸೇಜ್ ಏನಿದೆಯಲ್ಲ ಫಾರ್ ಏರ್ ಅಂಡ್ ಫುಡ್, ಆ ಕಾಮನ್ ಪ್ಯಾಸೇಜ್ಗೆ ನಾವು ಹೈಪೋಫ್ಯಾರಿಂಗ್ಸ್ ಅಂತ ಕರೀತಾರೆ. ಹೈಪೋಫ್ಯಾರಿಂಗ್ಸ್. ಓಕೆ, ಮೋರ್ ಸ್ಪೆಸಿಫಿಕ್ ಆಗಿ ಇದನ್ನ ನಾವು ಲ್ಯಾರಿಂಗೋಫ್ಯಾರಿಂಗ್ಸ್ ಅಂತಾನು ಕರಿತೀವಿ. ಲ್ಯಾರಿಂಗೋಫ್ಯಾರಿಂಗ್ಸ್. ಓಕೆ, ಯಾಕೆ ಲ್ಯಾರಿಂಗ್ ಅಂತ ಕರೀತಾರೆ ಮುಂದೆ ಹೇಳ್ತೇನೆ ನಾನು. ಸೊ ಫ್ಯಾರಿಂಗ್ಸ್ ನಲ್ಲಿ 3 ರೀಜನ್ಸ್, ಒಂದು ನೇಸೋಫ್ಯಾರಿಂಗ್ಸ್, ಒಂದು ಓರೋಫ್ಯಾರಿಂಗ್ಸ್ ಮತ್ತೆ ಇನ್ನೊಂದು ಹೈಪೋಫ್ಯಾರಿಂಗ್ಸ್. ಸೊ ಹೈಪೋಫ್ಯಾರಿಂಗ್ಸ್ ನಲ್ಲಿ ಇಟ್ ಈಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಫುಡ್ ಅಂಡ್ ದ ಏರ್. ಓಕೆ, ಸೊ ಇದನ್ನ ನಾನು ಡಯಾಗ್ರಾಮೆಟಿಕಲಿ ಅದ್ರದ್ದು ಫಂಕ್ಷನ್ ಕೂಡ ಇಲ್ಲಿ ಒಂದ್ಸತಿ ನೋಡ್ಬಿಡೋಣಂತೆ, ರಿವಿಷನ್ ಆಗುತ್ತೆ. ಸೊ ನೇಸಲ್ ಕ್ಯಾವಿಟಿ ಇದೆ, ಇಲ್ಲಿ ಟಂಗ್ ತೋರಿಸಿದ್ದಾರೆ. ಸೊ ಈ ಪೋರ್ಷನ್ ಮೇಲ್ಗಡೆ ಪೋರ್ಷನ್ ಏರ್ ಎಂಟರ್ ಆಗುವಂತಹ ಪೋರ್ಷನ್ ಅದು ನೇಸೋಫ್ಯಾರಿಂಗ್ಸ್. ಇಟ್ ಹ್ಯಾಸ್ ದ ಇಂಟರ್ನಲ್ ಲೇಯರ್ಸ್. ಹೌದಾ? ಸೊ ಇದು ನೇಸಲ್ ಕ್ಯಾವಿಟಿ ಏನಿದೆ, ಸಾರಿ ಅದ್ರದ್ದು ನೇಸಲ್ ಕ್ಯಾವಿಟಿ ಏನಿದೆ ಅದರದ್ದು ಇಂಟರ್ನಲ್ ಓಪನಿಂಗ್ಸ್ ಏನಿದಾವಲ್ಲ ಅವು ಇಂಟರ್ನಲ್ ನೇರ್ಸ್, ಅವು ಡೈರೆಕ್ಟ್ ಆಗಿ ಈ ಪೋರ್ಷನ್ ಗೆ ಓಪನ್ ಆಗ್ತವೆ. ನೇಸೋಫ್ಯಾರಿಂಗ್ಸ್ ಗೆ ನಮಗೆ ಇನ್ನೂ ಒಂದು ಓಪನಿಂಗ್ ಸಿಗುತ್ತೆ, ಯುಸ್ಟಾಚಿಯನ್ ಟ್ಯೂಬ್ ಅಂತ ನಾವೇನ್ ಹೇಳ್ತೀವಲ್ಲ ಅವು ಕೂಡ ಅಲ್ಲಿ ಓಪನ್ ಆಗಿರ್ತವೆ. ಯಾವ ಪಾರ್ಟ್ ಫ್ಯಾರಿಂಗ್ಸ್ ಇದ್ದು? ನೇಸೋ ಪಾರ್ಟ್, ನೇಸೋಫ್ಯಾರಿಂಗ್ಸ್. ಓಕೆ, ಸೆಕೆಂಡ್ ಒನ್ ಓರೋಫ್ಯಾರಿಂಗ್ಸ್. ಸೊ ಇಟ್ ಈಸ್ ಅ ಕಂಟಿನ್ಯೂಯೇಷನ್ ಆಫ್ ಫುಡ್ ಕ್ಯಾವಿಟಿ. ಸೊ ಓರಲ್ ಕ್ಯಾವಿಟಿ ಏನಿದೆ ಅದು ನೆಕ್ಸ್ಟ್ ಕಂಟಿನ್ಯೂ ಆದಂತಹ ರೀಜನ್ ಓರೋಫ್ಯಾರಿಂಗ್ಸ್. ಇವೆರಡು ಸೇರ್ತಾ ಮುಂದ್ಗಡೆ ಕಾಮನ್ ಆಗ್ಬಿಡ್ತವೆ. ದಟ್ ಈಸ್ ದ ಹೈಪೋಫ್ಯಾರಿಂಗ್ಸ್. Also called as a laryngopharynx. It is a common passage for both food and the air. Pharynx ಅರ್ಥ ಆಯ್ತಾ ಇವಾಗ? ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಎಕ್ಸ್ಟರ್ನಲ್ ನೇರ್ಸ್ ಅಂದ್ರೆ ನಾಸ್ಟ್ರಿಲ್. ಅದಾದ್ಮೇಲೆ ನಾವು ನೇಸಲ್ ಚೇಂಬರ್ ಗೆ ಬಂದ್ವಿ. ನೇಸಲ್ ಚೇಂಬರ್ ನಲ್ಲಿ ಹೇರ್ಸ್ ಇರ್ತವೆ, ಫಾರಿನ್ ಪಾರ್ಟಿಕಲ್ಸ್ ಅನ್ನ ಟ್ರಾಪ್ ಮಾಡ್ಲಿಕ್ಕೆ. ಎಲಿವೇಶನ್ಸ್ ಇರ್ತವೆ ಅಂದ್ರೆ ತಗ್ಗು ದಿನ್ನಿಗಳಿರ್ತವೆ ಅಂತ ಅರ್ಥ. ಸೊ ಎಲಿವೇಶನ್ಸ್ ಗಳಿರ್ತವೆ ಏರ್ ಅನ್ನ ಹ್ಯೂಮಿಡ್ ಮಾಡ್ಲಿಕ್ಕೆ, ಅಂಡ್ ಆಲ್ಫ್ಯಾಕ್ಟರಿ ರೀಜನ್ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ನಲ್ಲಿ 3 ಪಾರ್ಟ್, ಒಂದು ನೇಸೋ, ಒಂದು ಓರೋ ಮತ್ತೆ ಒಂದು ಹೈಪೋಫ್ಯಾರಿಂಗ್ಸ್. ಸೊ ಇದರದ್ದು ನೆಕ್ಸ್ಟ್ ಪಾರ್ಟ್ ಅನ್ನ ನಾವು ಮುಂದೆ ನೋಡೋಣಂತೆ. Now see here, I'll draw that picture. So just imagine this is the nasal chamber. Okay, ಈ nasal chamber ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಿಮಗೆ ಓರಲ್ ಕ್ಯಾವಿಟಿ ಇದೆ, ಫುಡ್ ಎಂಟರ್ ಆಗುವಂತಹ ಓರಲ್ ಕ್ಯಾವಿಟಿ ಇದೆ, ಅದು ಕೂಡ ಇಲ್ಲಿ ಓಪನ್ ಆಗಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಇದು ರಫ್ ಡಯಾಗ್ರಾಮ್. ಸೊ ದಿಸ್ ಈಸ್ ದ nasal chamber. Okay, and this is the oral cavity. Nasal cavity ಮತ್ತೆ oral cavity. ಸೊ ಇಲ್ಲಿಂದ ಏರ್ ಎಂಟರ್ ಆಗ್ತಾ ಇದೆ ಮತ್ತೆ ಇಲ್ಲಿಂದ ಫುಡ್ ಎಂಟರ್ ಆಗ್ತಾ ಇದೆ. ಸೊ ಈ ಪಾರ್ಟ್ ಏನಿದೆ ಇವಾಗ ದಿಸ್ ಈಸ್ ದ ಫ್ಯಾರಿಂಗ್ಸ್. ಹೌದಾ?
ಇದು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಈ ಎಕ್ಸ್ಪ್ಲೇಷನ್. ಓಕೆ, ಈ ಫ್ಯಾರಿಂಗ್ಸ್ ಏನಿದೆಯಲ್ಲ ಮುಂದ್ಗಡೆ ಹೋಗ್ತಾ ಹೋಗ್ತಾ ಈ ಫ್ಯಾರಿಂಗ್ಸ್ 2 ಪೈಪ್ ಆಗಿ ಅಥವಾ 2 ಓಪನಿಂಗ್ ಆಗಿ ಡಿವೈಡ್ ಆಗುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಫ್ಯಾರಿಂಗ್ಸ್ ಪಾರ್ಟ್ ಏನಿದೆ ಅದು ಮುಂದ್ಗಡೆ ಹೋಗ್ತಾ ಹೋಗ್ತಾ 2 ಪಾರ್ಟ್ ಆಗಿ ಅದು ಡಿವೈಡ್ ಆಗುತ್ತೆ. ಸೊ ನಾವಿಲ್ಲಿ ಈ ರೀತಿಯಾಗಿ ತೋರಿಸೋಣ. ನಾನು ಸ್ವಲ್ಪ ಎನ್ಲಾರ್ಜ್ ಮಾಡಿದ್ದೀನಿ, ಅದು ಒಳಗಡೆ ಹೋಗಿ ಎನ್ಲಾರ್ಜ್ ಆಗುತ್ತೆ ಅಂತಲ್ಲ, ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅಂತ. ಓಕೆ, ಸೊ ಇಲ್ಲಿ 2 ಪೋರ್ಷನ್ಗಳಾಗಿ ಅವು ಡಿವೈಡ್ ಆಗುತ್ತೆ ಫ್ಯಾರಿಂಗ್ಸ್. ಒಂದು ಪೋರ್ಷನ್, ಒಂದು ಓಪನಿಂಗ್ ಏನಿದೆಯಲ್ಲ, ದಿಸ್ ಓಪನಿಂಗ್ ವಿ ಕಾಲ್ ಇಟ್ ಆಸ್ ಅ ಗಲೆಟ್. ಓಕೆ, ಸಾರಿ, ಈ ಕಡೆದ್ದು ಗ್ಲಾಯ್ಟಿಸ್. ಜಸ್ಟ್ ಎ ಮಿನಿಟ್. Okay, I'll change the color also. So this part ಏನಿದೆಯಲ್ಲ, ಈ ಕಡೆ ಓಪನಿಂಗ್ ಏನಿದೆಯಲ್ಲ ಇದನ್ನ ಗ್ಲಾಯ್ಟಿಸ್ ಅಂತ ಕರಿತೀವಿ. ಈ ಕಡೆ ಏನಿದೆಯಲ್ಲ ಇದನ್ನ ನಾವು ಗಲೆಟ್ ಅಂತ ಕರಿತೀವಿ. ಓಕೆ, ಸೊ ಫ್ಯಾರಿಂಗ್ಸ್ 2 ಆಗಿ ಡಿವೈಡ್ ಆಯ್ತು. ಈ ಗ್ಲಾಯ್ಟಿಸ್ ಏನಿದೆಯಲ್ಲ, ಗ್ಲಾಯ್ಟಿಸ್ ಮುಂದ್ಗಡೆ ಒಂದು ಪೈಪ್ ಆಗುತ್ತೆ. ಓಕೆ, ಈ ಪೈಪಿಗೆ ನಾವು ವಿಂಡ್ ಪೈಪ್ ಅಂತ ಕರಿತೀವಿ. ದಿಸ್ ಈಸ್ ದ ವಿಂಡ್ ಪೈಪ್. ಓಕೆ, ಅದೇ ಮುಂದ್ಗಡೆ ಈ ಕಡೆ ಏನಿದೆಯಲ್ಲ ಇಲ್ಲಿ ಇನ್ನೂ ಒಂದು ಆಯ್ತು ಪೈಪು. ದಿಸ್ ಈಸ್ ದ ಫುಡ್ ಪೈಪ್. ದಿಸ್ ಈಸ್ ದ ಫುಡ್ ಪೈಪ್. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಫ್ಯಾರಿಂಗ್ಸ್ ಇಂದ ಮುಂದೆ 2 ಡಿವಿಷನ್ ಆಯ್ತು, ಒಂದು ಗ್ಲಾಯ್ಟಿಸ್ ಮತ್ತೆ ಇನ್ನೊಂದು ಗಲೆಟ್. ಗ್ಲಾಯ್ಟಿಸ್ ಇಂದ ವಿಂಡ್ ಪೈಪ್ ಸ್ಟಾರ್ಟ್ ಆಗುತ್ತೆ, ಗಲೆಟ್ ಇಂದ ಫುಡ್ ಪೈಪ್ ಸ್ಟಾರ್ಟ್ ಆಗುತ್ತೆ. ನಾವೇನು ಇಸೋಫೇಗಸ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ. ಇವಾಗ ಗ್ಲಾಯ್ಟಿಸ್ ಅನ್ನ ತಗೊಂಡ್ರೆ ನೀವು ವೇಟ್ ಎ ಮಿನಿಟ್. ಸೊ ನೀವು ಗ್ಲಾಯ್ಟಿಸ್ ಅನ್ನ ತಗೊಂಡ್ರೆ, ಓಕೆ, ಸಿ ಹಿಯರ್, ಈ ಗ್ಲಾಯ್ಟಿಸ್ ಏನಿದೆಯಲ್ಲ, ಈ ಗ್ಲಾಯ್ಟಿಸ್ ಎಂಟ್ರನ್ಸ್ ಗೆ ಒಂದು ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಅದು ಓಪನ್ ಆಗೋದು ಕ್ಲೋಸ್ ಆಗೋದು ಈಸಿ ಆಗಿ. ಸೊ ದಿಸ್ ಲೀಫ್ ಲೈಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ಕಾರ್ಟಿಲೇಜಿನಸ್ ಟಿಶ್ಯೂ ಅನ್ನ ಹೊಂದಿರುವಂತಹ ಒಂದು ಸ್ಟ್ರಕ್ಚರ್. ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಎಪಿಗ್ಲಾಯ್ಟಿಸ್. ಎಪಿಗ್ಲಾಯ್ಟಿಸ್. ಗ್ಲಾಯ್ಟಿಸ್ ಅಂದ್ರೆ ನಮ್ಗೆ ಸ್ಟ್ರಕ್ಚರ್ ಓಪನಿಂಗ್, ಎಪಿ ಅಂದ್ರೆ ಮೇಲೆ ಅಂತ ಅರ್ಥ. ಸೊ ಗ್ಲಾಯ್ಟಿಸ್ ಅಂತ ಒಂದು ಓಪನಿಂಗ್ ಇದೆ, ಆ ಓಪನಿಂಗ್ ಮೇಲ್ಗಡೆ ಒಂದು ಮೂವ್ ಆಗುವಂತಹ ಒಂದು ಸ್ಟ್ರಕ್ಚರ್ ಇದೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ. ಅದನ್ನ ನಾವು ಎಪಿಗ್ಲಾಯ್ಟಿಸ್ ಅಂತ ಕರಿತಿದ್ದೀವಿ. ಸೊ ಓಪನಿಂಗ್ ಯಾವುದು? ಗ್ಲಾಯ್ಟಿಸ್. ಅದ್ರ ಮೇಲಿರುವಂತಹ ಸ್ಟ್ರಕ್ಚರ್ ಯಾವುದು? ಎಪಿಗ್ಲಾಯ್ಟಿಸ್. ಈ ಗ್ಲಾಯ್ಟಿಸ್ ಇದ್ರ ಕೆಳಗಡೆ ಏನಿದೆ, ನಮ್ಗೆ ಗಾಳಿ ಹಾದು ಹೋಗುವಂತಹ ಶ್ವಾಸನಾಳ, ವಿಂಡ್ ಪೈಪ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಇವಾಗ ಟ್ವಿಸ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ, ಟ್ವಿಸ್ಟ್ ಬರುವಂತಹದ್ದು ಈ ನೇಸಲ್ ಕ್ಯಾವಿಟಿ ಮತ್ತೆ ಓರಲ್ ಕ್ಯಾವಿಟಿಯನ್ನ ನೀವು ಅಬ್ಸರ್ವ್ ಮಾಡಿ. ಈ ನೇಸಲ್ ಕ್ಯಾವಿಟಿನಲ್ಲಿ ಬಂದಂತಹ ಏನ್ ಏರ್ ಇದೆಯಲ್ಲ, ನಾವು ಇನ್ಹೇಲ್ ಮಾಡಿದಾಗ ಒಳಗಡೆ ಹೋದಂತಹ ಏರ್ ಏನಿದೆಯಲ್ಲ, ಅದೇನಾಗುತ್ತೆ, ಇಲ್ಲಿ ಮಿಕ್ಸ್ ಆಗಿದ್ರು, ಫ್ಯಾರಿಂಗ್ಸ್ ನಲ್ಲಿ ಅದು ಮಿಕ್ಸ್ ಆಗಿದ್ರು ಟೆಂಪರರ್ಲಿ ಅದು ಗ್ಲಾಯ್ಟಿಸ್ ಅನ್ನ ಎಂಟರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏರ್ ಎಂಟರ್ ಆಗ್ತಾ ಇದೆ. ಅದೇ ನೀವು ಫುಡ್ ನ ತಗೊಂಡ್ರೆ, ಓರಲ್ ಕ್ಯಾವಿಟಿನಲ್ಲಿ ಇರುವಂತಹ ಏನು ಫುಡ್ ಪಾರ್ಟಿಕಲ್ಸ್ ಇದಾವಲ್ಲ, ಅವು ಫರ್ದರ್ ಡೈಜೆಸ್ಟ್ ಆಗ್ಲಿಕ್ಕೆ ಅವೇನಾಗ್ತಾ ಇದಾವೆ, ದೇ ವಿಲ್ ಎಂಟರ್ ಇನ್ ಟು ದ ಫುಡ್ ಪೈಪ್ ಅಥವಾ ದೇ ವಿಲ್ ಎಂಟರ್ ಥ್ರೂ ದ ಗಲೆಟ್. ಸೊ ಒಂದ್ ಕಡೆ ಇಲ್ಲಿ ಕ್ರಾಸ್ ಆಯ್ತು. ಎಲ್ಲಿ ಕ್ರಾಸ್ ಆಯ್ತು ನೋಡಿ, ಇಲ್ಲಿ ಕ್ರಾಸ್ ಆಯ್ತು ಈ ಪೋರ್ಷನ್ ನಲ್ಲಿ. ಓಕೆ, ಸೊ ಫುಡ್ ಇಲ್ಲಿ ಮುಂದ್ಗಡೆ ಇದ್ರು, ನೀವು ಡೈಗ್ರಾಮ್ ಅಲ್ಲಿ ನೋಡಿದ್ರೆ ಇದು ಮುಂದ್ಗಡೆ ಇದ್ರು ಇದು ಇದೇ ಪೈಪ್ ಅಲ್ಲಿ ಈಸಿಯಾಗಿ ಹೋಗ್ಬೋದಿತ್ತು. ಬಟ್ ಅದೇನ್ ಮಾಡ್ತಾ ಇದೆ, ಅದು ಕ್ರಾಸ್ ಆಗಿ ಹಿಂದ್ಗಡೆ ಇರುವಂತಹ ಗಲೆಟ್ಟಿಗೆ ಎಂಟರ್ ಆಗ್ತಾ ಇದೆ. ಸೊ ನಮಗೆ ಇಲ್ಲೇನ್ ಕಾಣ್ತಾ ಇದೆಯಲ್ಲ ಮುಂದ್ಗಡೆ, ಇದೇನಿದು, ಇದು ವಿಂಡ್ ಪೈಪ್. ಓಕೆ, ಇದು ಶ್ವಾಸನಾಳದ್ದು. ಓಕೆ, ಮೂಗ್ ಇಲ್ಲಿದೆ, ಬಟ್ ಅದು ಹಿಂದ್ಗಡೆ ಕ್ರಾಸ್ ಆಗಿ ಏರ್ ಈ ಪೈಪ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಫುಡ್ ಇಲ್ಲಿ ತಗೋತಾ ಇದೀವಿ, ಬಟ್ ಫುಡ್ ಕ್ರಾಸ್ ಆಗಿ ಈ ವಿಂಡ್ ಪೈಪ್ ಹಿಂದ್ಗಡೆ ನಮಗೆ ಫುಡ್ ಪೈಪ್ ಇದೆ, ಅದ್ರ ಹಿಂದ್ಗಡೆ ಅದು ಎಂಟರ್ ಆಗ್ತಾ ಇದೆ ಕ್ರಾಸ್ ಆಗಿ. ಗೊತ್ತಾಗ್ತಿದ್ಯಾ? ಸೊ ಡೈಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇನ್ನೊಂದ್ಸತಿ. ನೇಸಲ್ ಕ್ಯಾವಿಟಿಯಿಂದ ಏರು ಗ್ಲಾಯ್ಟಿಸ್ ಅನ್ನ ಎಂಟರ್ ಆಯ್ತು, ಓರಲ್ ಕ್ಯಾವಿಟಿಯಲ್ಲಿ ಇರುವಂತಹ ಫುಡ್ ಗಲೆಟ್ ಅನ್ನ ಎಂಟರ್ ಆಯ್ತು. ಸೊ ಇದು ಫುಡ್ ಪೈಪ್ ಮುಂದೆ ಏನಾಗುತ್ತೆ, ಸ್ಟಮಕ್ ಅದೆಲ್ಲ ನಾವು ಬೇರೆ ಚಾಪ್ಟರ್ ನಲ್ಲಿ ಕರಿತೀವಿ, ಡೈಜೆಷನ್ ಚಾಪ್ಟರ್ ನಲ್ಲಿ. ಸೊ ಈ ಚಾಪ್ಟರ್ ಗೆ ಸಂಬಂಧಪಟ್ಟದ್ದು ಇದು. ಮುಂದೆ ಗ್ಲಾಯ್ಟಿಸ್ ಏನಿದೆಯಲ್ಲ, ಗ್ಲಾಯ್ಟಿಸ್ ಮುಂದ್ಗಡೆ ಏನೇನಾಗುತ್ತೆ ಅಂತ ಕಲಿಬೇಕು. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ಪಾರ್ಟ್ ನೌ. ಓಕೆ, ಗ್ಲಾಯ್ಟಿಸ್ ಅಂದ್ರೆ ಏನಂತ ಗೊತ್ತಿದೆ, ಫ್ಯಾರಿಂಗ್ಸ್ ಲಾಸ್ಟ್ ಪಾರ್ಟ್, ಏರ್ ಅನ್ನ ಪಾಸ್ ಮಾಡುವಂತಹ ಒಂದು ಓಪನಿಂಗ್, ಅದ್ರ ಮೇಲ್ಗಡೆ ಎಪಿಗ್ಲಾಯ್ಟಿಸ್ ಇದೆ. ಸೊ ಎಪಿಗ್ಲಾಯ್ಟಿಸ್ ಏನಿದ್ದು, ಜಸ್ಟ್ ಇಟ್ ಈಸ್ ಅ ಲೀಫ್ ಲೈಕ್ ಸ್ಟ್ರಕ್ಚರ್. ಗೊತ್ತಾಗ್ತಿದ್ಯಾ? ನಾವು ಈ ಗ್ಲಾಯ್ಟಿಸ್ ಅನ್ನ ಇದ್ರದ್ದು ಎಕ್ಸ್ಪ್ಲನೇಷನ್ ಮೊದಲು ಮುಗಿಸೋಣ. ಜಸ್ಟ್ ಓಕೆ, ನಾವು ಸಿ ಹಿಯರ್, ಈ ಡೈಗ್ರಾಮ್ ಅನ್ನ ತಗೊಂಡ್ರೆ ನೀವು, ಈ ಪೋರ್ಷನ್ ಇದು ಓರಲ್ ಕ್ಯಾವಿಟಿ, ಸಾರಿ ಇದು ನೇಸಲ್ ಕ್ಯಾವಿಟಿ,
ಸಾರಿ, ಇದು ಕೆಳಗಡೆ ಇರೋದು ಓರಲ್ ಕ್ಯಾವಿಟಿ, ಇಲ್ಲಿ ಏರ್ ಇದೆ ಮತ್ತೆ ಇಲ್ಲಿ ಫುಡ್ ಇದೆ. ಸೊ ಇಲ್ಲಿರುವಂತಹ ಏರ್ ಏನಿದೆಯಲ್ಲ ಅದು ಎಲ್ಲಿ ಎಂಟರ್ ಆಯ್ತು, ಅದು ಲ್ಯಾರಿಂಗ್ಸ್ ಅನ್ನ ಜಸ್ಟ್ ನೆನ್ಪಿಟ್ಕೋಬೇಡಿ. ಇವಾಗ ಜಸ್ಟ್ ನೀವು ಗ್ಲಾಯ್ಟಿಸ್ ಮತ್ತೆ ಎಪಿಗ್ಲಾಯ್ಟಿಸ್ ಅನ್ನ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ ಇದ್ರ ಒಳಗಡೆ ಇರುತ್ತೆ ಅಂತ. ಸೊ ಅದು ವಿಂಡ್ ಪೈಪ್ ಅನ್ನ ಎಂಟರ್ ಆಯ್ತು. ಇಲ್ಲಿರುವಂತಹ ಫುಡ್ ಕ್ರಾಸ್ ಆಗಿ ಹಿಂದ್ಗಡೆ ಇರುವಂತಹ ಫುಡ್ ಪೈಪ್ ಅನ್ನ ಅದು ಎಂಟರ್ ಆಯ್ತು. So what is this epiglottis? ನಾವು ಸ್ಟ್ರಕ್ಚರ್ ಅಲ್ಲಿ ನೋಡಿದ್ವಲ್ಲ, epiglottis ಏನದು? It is a thin leaf-like elastic fibrocartilage which overlaps the larynx. During swallowing, epiglottis moves upwards and forwards to cover the windpipe, helping the food to slip and pass over the esophagus through the gullet. ಮ್ಯಾಮ್ ಲಾಂಗ್ ಸೆಂಟೆನ್ಸ್ ಆಗ್ಬಿಡ್ತು, ಅರ್ಥ ಆಗ್ಲಿಲ್ಲ ಅಂತಂದ್ರೆ ವೆರಿ ಸಿಂಪಲ್ ನೋಡಿ. ಇವಾಗ ಸೊ ನಾವಿಲ್ಲಿ ಏನ್ ನೋಡ್ತಾ ಇದ್ವಿ, ಇದು ಒಂದು ಗ್ಲಾಯ್ಟಿಸ್ ಇದೆ, ಇದು ಒಂದು ಗಲೆಟ್ ಇದೆ. ಸೊ ಗಲೆಟ್ ಇಂದ ಏನಾಯ್ತು, ಫುಡ್ ಪೈಪ್ ಹೋಯ್ತು. ಸೊ ಇಲ್ಲಿಂದ ಫುಡ್ ಇಲ್ಲಿ ಎಂಟರ್ ಆಗುತ್ತೆ ಗಲೆಟ್ಟಿಗೆ. ಸೊ ಇದೇನಾಯ್ತು, ಇದು ಗ್ಲಾಯ್ಟಿಸ್, ಇದು ರಫ್ ಡಯಾಗ್ರಾಮ್ ತೆಗಿತಿರೋದು. ಸೊ ಗ್ಲಾಯ್ಟಿಸ್ ಆಯ್ತು. ಗ್ಲಾಯ್ಟಿಸ್ ಮೇಲ್ಗಡೆ ಏನಿದೆ ನಿಮಗೆ, ಗ್ಲಾಯ್ಟಿಸ್ ಮೇಲ್ಗಡೆ ನಿಮಗೆ ಎಪಿಗ್ಲಾಯ್ಟಿಸ್ ಸ್ಟ್ರಕ್ಚರ್ ಇದೆ. ಓಕೆ, ಒಂದ್ ರೀತಿ ಹೆಂಗಂದ್ರೆ ಓಪನಿಂಗ್ ಗೆ ಒಂದು ಗೇಟ್ ಇದ್ದಂಗೆ ಇದು. ಓಕೆ, ಇದು ಮುಂದೆ ಎಲ್ಲಿದೆ, ಇದು ಫ್ಯಾರಿಂಗ್ಸ್ ಇದೆ. ಕಂಟಿನ್ಯೂಯೇಷನ್ ಆಗಿ ಫ್ಯಾರಿಂಗ್ಸ್ ನಲ್ಲಿ ಫುಡ್ ಮತ್ತೆ ಏರು ಇಲ್ಲಿ ಕಂಬೈನ್ ಆಗಿದೆ. ಓಕೆ, ಸೊ ಹಿಯರ್ ಯು ಹ್ಯಾವ್ ಫುಡ್ ಪ್ಲಸ್ ಏರ್, ಲಾಸ್ಟ್ ಲ್ಯಾರಿಂಗೋಫ್ಯಾರಿಂಗ್ಸ್. ಸೊ ಇಲ್ಲಿ ಏನಾಗುತ್ತೆ, ಈ ಎಪಿಗ್ಲಾಯ್ಟಿಸ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ಅ ಎಲಾಸ್ಟಿಕ್ ಕಾರ್ಟಿಲೇಜಿನಸ್ ಟಿಶ್ಯೂ. ಎಕ್ಸ್ಪ್ಲೇಷನ್ ಇತ್ತಲ್ಲ, ಇಟ್ ಈಸ್ ಅ ಎಲಾಸ್ಟಿಕ್ ಫೈಬ್ರೋ ಕಾರ್ಟಿಲೇಜಿನಸ್ ಟಿಶ್ಯೂ ದಟ್ ಓವರ್ಲ್ಯಾಪ್ಸ್ ದ ಲ್ಯಾರಿಂಗ್ಸ್. ಸೊ ಇಲ್ಲಿ ಒಂದು ಹೊಸ ವರ್ಡ್ ಬಂತು, ಲ್ಯಾರಿಂಗ್ಸ್ ಅಂತ. ಸೊ ಈ ಪಾರ್ಟ್ ಏನಿದೆಯಲ್ಲ, ದಿಸ್ ಈಸ್ ದ ಗ್ಲಾಯ್ಟಿಸ್ ಪಾರ್ಟ್, ಹೌದಾ? ಸೊ ಈ ಎಪಿಗ್ಲಾಯ್ಟಿಸ್ ಏನ್ ಮಾಡುತ್ತೆ, ಇಲ್ಲಿ ಫುಡ್ ಮತ್ತೆ ಏರ್, ನಾವು ಫುಡ್ ಅನ್ನ ತಗೋಬೇಕಾದ್ರೆ, ಊಟವನ್ನ ಮಾಡ್ಬೇಕಾದ್ರೆ ಇಲ್ಲಿ ಫುಡ್ ಬಂದ ತಕ್ಷಣ ಈ ಗ್ಲಾಯ್ಟಿಸ್ ಏನ್ ಮಾಡುತ್ತೆ, ಈ ಗ್ಲಾಯ್ಟಿಸ್ ಸ್ಲೋ ಆಗಿ ಎಪಿಗ್ಲಾಯ್ಟಿಸ್ ಸ್ಲೋ ಆಗಿ ಈ ಗ್ಲಾಯ್ಟಿಸ್ ಅನ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ ಹಿಂಗೆ. ಓಕೆ, ಸೊ ಗ್ಲಾಯ್ಟಿಸ್ ಅನ್ನ ಅದು ಹಿಂಗೆ ಯಾವಾಗ ಕವರ್ ಮಾಡುತ್ತಲ್ಲ, ಅವಾಗ ವಿಂಡ್ ಪೈಪ್ ಏನಾಗ್ಬಿಡ್ತು, ಇಲ್ಲಿ ಕ್ಲೋಸ್ ಆಗ್ಬಿಡ್ತು. ಸೊ ವಿಂಡ್ ಪೈಪ್ ಕ್ಲೋಸ್ ಆಯ್ತು ಅಂದ್ರೆ ಫುಡ್ ಆಟೋಮೆಟಿಕ್ ಆಗಿ ಫುಡ್ ಪೈಪ್ ಒಳಗಡೆ ಎಂಟರ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ನಾವು ತಗೊಂಡಂತಹ ಫುಡ್ ವಿಂಡ್ ಪೈಪ್ ಒಳಗಡೆ ಹೋಗದೆ ಇರುವಂತಹ ಒಂದು ಏನಂತಾರೆ, ಬ್ಯಾರಿಯರ್ ಅಥವಾ ಒಂದು ಬಾರ್ಡರ್ ಅಥವಾ ಒಂದು ಗೇಟ್, ಯಾವ್ದದು? ಎಪಿಗ್ಲಾಯ್ಟಿಸ್. ಸೊ ಎಪಿಗ್ಲಾಯ್ಟಿಸ್ ಏನ್ ಮಾಡುತ್ತೆ, ಫುಡ್ ನಾವು ತಗೋಬೇಕಾದ್ರೆ ಅದೇನ್ ಮಾಡುತ್ತೆ, ಈ ವಿಂಡ್ ಪೈಪ್ ಅನ್ನ ಕ್ಲೋಸ್ ಮಾಡುತ್ತೆ. ಫುಡ್ ತಗೊಳ್ದೇ ಇದ್ದಾಗ ಮತ್ತೆ ಇದು ಓಪನ್ ಆಯ್ತು ಅಂದ್ರೆ ಒಳಗಡೆ ಗಾಳಿ ಹೋಗುತ್ತೆ. ಇದು ನಮಗೆ ಎಪಿಗ್ಲಾಯ್ಟಿಸ್ ಇದ್ದು ಸ್ಟ್ರಕ್ಚರ್ ತಿಳಿಯಿತು. ನೆಕ್ಸ್ಟ್ ಇನ್ನೂ ಒಂದು ವರ್ಡ್ ಇತ್ತು, ಯಾವುದು? ಲ್ಯಾರಿಂಗ್ಸ್. ನಾವು ವಾಟ್ ಯು ಮೀನ್ ಬೈ ಲ್ಯಾರಿಂಗ್ಸ್? ಇವಾಗ ನಾವು ಫುಡ್ ತಗೋತಾ ಇಲ್ಲ ಅಂತ ಇಮ್ಯಾಜಿನ್ ಮಾಡಿ. ಗ್ಲಾಯ್ಟಿಸ್ ಮೇಲ್ಗಡೆ ಇದೆ, ಕೆಳಗಡೆ ಗ್ಲಾಟಿಸ್ ಇದೆ. ಎಪಿಗ್ಲಾಯ್ಟಿಸ್ ಮೇಲ್ಗಡೆ ಇದೆ, ಕೆಳಗಡೆ ಗ್ಲಾಯ್ಟಿಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಈ ಗ್ಲಾಯ್ಟಿಸ್ ನೀವು ಒಳಗಡೆ ಎಂಟರ್ ಆದಾಗ ಇಲ್ಲಿ ಒಂದು ಮೇನ್ ಸ್ಟ್ರಕ್ಚರ್ ಇರುತ್ತೆ ವಿಂಡ್ ಪೈಪ್ ನಲ್ಲಿ. ಓಕೆ, ಸೊ ದಿಸ್ ಮೇನ್ ಸ್ಟ್ರಕ್ಚರ್, ಇದೇನು ಸ್ಟ್ರಕ್ಚರ್ ಇದೆಯಲ್ಲ, ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಲ್ಯಾರಿಂಗ್ಸ್. ಓಕೆ, ಸೊ ಲ್ಯಾರಿಂಗ್ಸ್ ಎಲ್ಲಿದೆ? ವಿಂಡ್ ಪೈಪ್. ಇದು ಮುಂದೇನು ವಿಂಡ್ ಪೈಪ್ ಇದೆಯಲ್ಲ, ಇದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಇಟ್ ಇಸ್ ಕಾಲ್ಡ್ ಆಸ್ ಅ ಲ್ಯಾರಿಂಗ್ಸ್. ವಾಟ್ ಈಸ್ ಲ್ಯಾರಿಂಗ್ಸ್? ಇಟ್ ಈಸ್ ದ ಸೌಂಡ್ ಬಾಕ್ಸ್. ನಮ್ಮ ಬಾಡಿಯಲ್ಲಿ ಈ ಧ್ವನಿ ಪೆಟ್ಟಿಗೆ ಅಂತ ಏನ್ ಹೇಳ್ತೀವಲ್ಲ, ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸ್ಟ್ರಕ್ಚರ್. ಅದ್ರದ್ದು ಮುಂದೆ ಎಕ್ಸ್ಪ್ಲೇಷನ್ ಇದೆ. ಬಟ್ ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ ಇದಾವೆ ಅಂತ. ನಾನು ಸುಮಾರು ಸತಿ ಎಪಿಗ್ಲಾಯ್ಟಿಸ್ ಅನ್ನ ರೆಫರ್ ಮಾಡ್ಲಿಕ್ಕೆ ಗ್ಲಾಯ್ಟಿಸ್ ಅಂತ ಹೇಳಿದೆ, ಕನ್ಫ್ಯೂಸ್ ಆಗ್ಬೇಡಿ ಪ್ಲೀಸ್. ಸೊ ಗ್ಲಾಯ್ಟಿಸ್ ಅನ್ನುವಂತಹದ್ದು ಓಪನಿಂಗು, ಅದ್ರ ಮೇಲ್ಗಡೆ ಎಪಿಗ್ಲಾಯ್ಟಿಸ್ ಇದೆ, ಕೆಳಗಡೆ ವಿಂಡ್ ಪೈಪ್ ಇದೆ ಉದ್ದವಾಗಿ. ಆ ವಿಂಡ್ ಪೈಪ್ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಲ್ಯಾರಿಂಗ್ಸ್ ಅನ್ನುವಂತಹ ಒಂದು ಸ್ಟ್ರಕ್ಚರು ಇದೆ. ಎಪಿಗ್ಲಾಯ್ಟಿಸ್ ಏನ್ ಮಾಡ್ತಾ ಇದೆ, ಫುಡ್ ಅನ್ನ ನೀಟಾಗಿ ಇದು ಹಿಂಗೆ ಕರೆಕ್ಟ್ ಆಗಿ ಎಪಿಗ್ಲಾಯ್ಟಿಸ್ ಇಲ್ಲಿ ಕುತ್ಕೊಂಡ್ಬಿಡ್ತು ಅಂತಂದ್ರೆ ಫುಡ್ ಈಸಿಯಾಗಿ ಇಲ್ಲಿ ಒಳಗಡೆ ಸ್ಲೈಡ್ ಆಗಿ ಹೋಗ್ಬಿಡುತ್ತೆ, ಮೂವ್ ಆಗಿ ಹೋಗ್ಬಿಡುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ನಾನು ಹೇಳುವಂತಹ ವರ್ಡ್ಸ್ ಗಳನ್ನ ಜಸ್ಟ್ ಒಂದ್ಸತಿ ಕಣ್ ಮುಂದ್ಗಡೆ ತಗೊಳ್ಳಿ. ಫಸ್ಟ್ ಒನ್ನು ನೇಸೋಫ್ಯಾರಿಂಗ್ಸ್, ಮೂಗ್ನಿಂದ ಬರುವಂತಹದ್ದು. ದೆನ್ ಓರೋಫ್ಯಾರಿಂಗ್ಸ್, ಓರಲ್ ಕ್ಯಾವಿಟಿಯಿಂದ ಎಂಟರ್ ಆಗೋದು. ಅವೆರಡು ಸೇರಿ ಹೈಪೋಫ್ಯಾರಿಂಗ್ಸ್ ಅಥವಾ ಲ್ಯಾರಿಂಗೋಫ್ಯಾರಿಂಗ್ಸ್. ಯಾಕೆ ನಾವು ಲ್ಯಾರಿಂಗೋಫ್ಯಾರಿಂಗ್ಸ್ ಅಂತ ಕರೆದ್ವಿ? ಬಿಕಾಸ್ ಲ್ಯಾರಿಂಗ್ಸಿಗೆ ಹತ್ರದಲ್ಲಿ ಇರುವಂತಹ ಫ್ಯಾರಿಂಗ್ಸ್ ಪಾರ್ಟ್. ಓಕೆ, ಸೊ ಹೈಪೋಫ್ಯಾರಿಂಗ್ಸ್ ಲ್ಯಾರಿಂಗ್ಸಿಗೆ ತುಂಬಾ ಹತ್ರದಲ್ಲಿದೆ, ಅದಕ್ಕೆ ಅದನ್ನ ಲ್ಯಾರಿಂಗೋಫ್ಯಾರಿಂಗ್ಸ್ ಅಂತ ಕರಿತಿದ್ದೀವಿ.
ಸೊ ನೇಸೋಫ್ಯಾರಿಂಗ್ಸ್, ಆರೋಫ್ಯಾರಿಂಗ್ಸ್, ಮತ್ತೆ ನಾನು ಹೇಳ್ಬೇಕಾದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಬೇಕು ನೀವು ಸ್ಟ್ರಕ್ಚರ್ ಅನ್ನ. ನೇಸೋಫ್ಯಾರಿಂಗ್ಸ್, ದೆನ್ ಆರೋಫ್ಯಾರಿಂಗ್ಸ್, ಮತ್ತೆ ಹೈಪೋಫ್ಯಾರಿಂಗ್ಸ್, ಆಲ್ಸೋ ಕಾಲ್ಡ್ ಆಸ್ ಲ್ಯಾರಿಂಗೋಫ್ಯಾರಿಂಗ್ಸ್. ಅದಾದ್ಮೇಲೆ 2 ಓಪನಿಂಗ್ ಆಗುತ್ತೆ, ಒಂದು ಫುಡ್ಗೆ, ಒಂದು ಏರಿಗೆ. ಫುಡ್ಗೆ ಎಂಟರ್ ಆಗೋದು ಗಲೆಟ್ಟು, ಏರಿಗೆ ಎಂಟರ್ ಆಗೋದು ಗ್ಲಾಯ್ಟಿಸ್. ಈ ಗ್ಲಾಯ್ಟಿಸ್ಗೆ ಮೇಲ್ಗಡೆಯಿಂದ ಒಂದು ಲೀಫ್ ಇದೆ, ಅದನ್ನ ನಾವು ಎಪಿಗ್ಲಾಯ್ಟಿಸ್ ಅಂತ ಕರಿತೀವಿ. ಈ ಗ್ಲಾಯ್ಟಿಸ್ ಇದ್ದು ಕೆಳಗಡೆ ನಮಗೆ ಆ ಪೋರ್ಷನ್ ಅಲ್ಲಿ ಲ್ಯಾರಿಂಗ್ಸ್ ಅನ್ನುವಂತಹ ಒಂದು ಸೌಂಡ್ ಬಾಕ್ಸ್, ಧ್ವನಿ ಪೆಟ್ಟಿಗೆ ಸಿಗುತ್ತೆ. ಅದ್ರ ಕೆಳಗಡೆ ಉದ್ದವಾದಂತಹ ಪೈಪ್, ಯಾವ್ದದು ಶ್ವಾಸನಾಳ ಅಥವಾ ನಮಗೆ ವಿಂಡ್ ಪೈಪ್ ಅಂತ ಜನರಲ್ ಆಗಿ ಹೇಳ್ಬೋದು. ಇಷ್ಟ ಗೊತ್ತಾಯ್ತಾ ನಿಮಗೆ? ಓಕೆ, ಫುಡ್ ಪೈಪ್ ನಲ್ಲಿ ಹೋಗುತ್ತೆ, ಏರು ಅದ್ರದ್ದು ವಿಂಡ್ ಪೈಪ್ ನಲ್ಲಿ ಹೋಗುತ್ತೆ. ಇವಾಗ ಕೆಲವೊಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ತೋರಿಸ್ತೀನಿ ರೀ. ಸೊ ಫಸ್ಟ್ ಪಾರ್ಟ್ ಇದಿತ್ತು, ಹೌದಾ? ಸೊ ಫ್ಯಾರಿಂಗ್ಸ್ ಓದ್ತಾ ಇದ್ವಿ. ಈ ಪೋರ್ಷನ್ ಏನಿದೆಯಲ್ಲ, ಇಲ್ಲಿ ನಾನು ಡಾರ್ಕ್ ಮಾಡ್ತೀನಿ ನೋಡಿ, ಇದು ಏನಿದು, ಇದು ಎಪಿಗ್ಲಾಯ್ಟಿಸ್. ಓಕೆ, ಸೊ ಇಲ್ಲಿರುವಂತಹದ್ದು ಗ್ಲಾಯ್ಟಿಸ್, ಅದನ್ನ ಕವರ್ ಮಾಡ್ಲಿಕ್ಕೆ ಎಪಿಗ್ಲಾಯ್ಟಿಸ್, ಹಿಂದ್ಗಡೆ ಫುಡ್ ಪೈಪ್ ಇದೆ. ಎಪಿಗ್ಲಾಯ್ಟಿಸ್ ಗ್ಲಾಯ್ಟಿಸ್ ದಾಟಿ ಒಳಗಡೆ ಬಂದ್ರೆ ನಿಮಗೆ ಲ್ಯಾರಿಂಗ್ಸ್ ಸಿಗುತ್ತೆ. ಲ್ಯಾರಿಂಗ್ಸ್ ಮುಂದೆ ವಿಂಡ್ ಪೈಪ್ ಅಥವಾ ಟ್ರ್ಯಾಕಿಯಾ ಆಗುತ್ತೆ. ನಾವು ಇವಾಗ ನೆಕ್ಸ್ಟ್ ಕಲಿಬೇಕಾಗಿದ್ದು ಲ್ಯಾರಿಂಗ್ಸ್. ಓಕೆ, ನಾವು ವಾಟ್ ಈಸ್ ದಿಸ್ ಲ್ಯಾರಿಂಗ್ಸ್? ಲ್ಯಾರಿಂಗ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೌಂಡ್ ಬಾಕ್ಸ್. ಹೌದಾ? ಇದೇನ್ ಪೆಟ್ಟಿಗೆ ಕಾಣ್ತಾ ಇದೆಯಲ್ಲ, ಒಂದು ಬಾಕ್ಸ್ ಅಂತ ಏನ್ ಕಾಣ್ತಾ ಇದೆಯಲ್ಲ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೌಂಡ್ ಬಾಕ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಸೌಂಡ್ ಬಾಕ್ಸ್. ಯಾಕೆ? ಬಿಕಾಸ್ ಈ ಲ್ಯಾರಿಂಗ್ಸ್ ಒಳಗಡೆ, ವೇಟ್ ಇದೆಲ್ಲವನ್ನ ಇರೇಸ್ ಮಾಡ್ಬಿಡೋಣ. ಸಿ ದ ಸ್ಟ್ರಕ್ಚರ್. ಇವಾಗ ನೀಟಾಗಿ ನಿಮ್ಗೆ ಸ್ಟ್ರಕ್ಚರ್ ಕಾಣುತ್ತೆ. ನಂದು ರೆಡ್ ಕಲರ್ ಮಾರ್ಕರ್ ಇದೆ, ಇವಾಗ ಪಾಯಿಂಟರ್ ಇದೆ, ನೋಡ್ತಾ ಇರಿ. ಇದೇನಿದು ಎಪಿಗ್ಲಾಯ್ಟಿಸ್. ಕೆಳಗಡೆ ಇರುವಂತಹ ಓಪನಿಂಗು ಗ್ಲಾಯ್ಟಿಸ್, ಅದ್ರ ಕೆಳಗಡೆ ಇರುವಂತಹದ್ದು ಲ್ಯಾರಿಂಗ್ಸ್. ಸೊ ನಾವಿವಾಗ ಲ್ಯಾರಿಂಗ್ಸ್ ಅನ್ನ ಓದ್ತಾ ಇದ್ದೀವಿ. ಈ ಲ್ಯಾರಿಂಗ್ಸ್ ಅನ್ನ ಸೌಂಡ್ ಬಾಕ್ಸ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಈ ಲ್ಯಾರಿಂಗ್ಸ್ ಒಳಗಡೆ ಏನಿದೆಯಲ್ಲ, ಈ ರೀತಿಯಾದಂತಹ ಒಂದು ಪೇರ್ ಆಫ್ ವೋಕಲ್ ಕಾರ್ಡ್ಸ್ ಇದೆ. ಓಕೆ, ವೇಟ್. ಸೊ ವಿ ಹ್ಯಾವ್ ಹಿಯರ್ ಅ ಪೇರ್ ಆಫ್ ವೋಕಲ್ ಕಾರ್ಡ್ಸ್. ಇಲ್ಲೇ ಮತ್ತೆ ಇಲ್ಲಿ ಬಂದಿರುವಂತಹ 2 ಸ್ಟ್ರಕ್ಚರ್, ವೋಕಲ್ ಕಾರ್ಡ್ಸ್ ಅ ಪೇರ್ ಅಂತ ಹೇಳ್ತೀವಿ. ಸೊ ಈ ವೋಕಲ್ ಕಾರ್ಡ್ಸ್ ನಲ್ಲಿ ಏರ್ ಹಾದು ಹೋಗ್ಬೇಕಾದ್ರೆ ಸೌಂಡ್ ಪ್ರೊಡಕ್ಷನ್ ಆಗುತ್ತೆ, ಅದಕ್ಕೆ ಇದನ್ನ ನಾವು ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ. ಸೊ ಇದೇ ವೋಕಲ್ ಕಾರ್ಡ್ಸ್ ಗಳಿದಾವಲ್ಲ, ಈ ವೋಕಲ್ ಕಾರ್ಡ್ಸ್ ಗಳ ಮೂಲಕ ಏರ್ ಇಲ್ಲಿ ಎಂಟರ್ ಆದಂತಹ ಗ್ಲಾಯ್ಟಿಸ್ ಅನ್ನ ಎಂಟರ್ ಆದಂತಹ ಏರ್ ಇದೆ, ಅದು ಒಳಗಡೆ ಹಾದು ಹೋಗ್ಬೇಕಾದ್ರೆ ಈ ಸೌಂಡ್ ಪ್ರೊಡಕ್ಷನ್ ಆಗ್ತಾ ಇದೆ. ದೇರ್ಫೋರ್ ಲ್ಯಾರಿಂಗ್ಸ್ ಇಸ್ ಕಾಲ್ಡ್ ಆಸ್ ಅ ಸೌಂಡ್ ಬಾಕ್ಸ್, ಧ್ವನಿ ಪೆಟ್ಟಿಗೆ ಅಂತ ನಾವು ಕರಿತೀವಿ. ಬ್ಯೂಟಿಫುಲ್ ಆಗಿ ಕೆಲವೊಂದು ಸ್ಟ್ರಕ್ಚರ್ಸ್ ಗಳನ್ನ ತೋರಿಸ್ತೀನಿ. So this is the larynx, also called as a voice box ಅಥವಾ sound box. Okay, ನಾವು ಈ ಡಯಾಗ್ರಾಮ್ ಅನ್ನ ನೋಡಿ. ಈ ಡಯಾಗ್ರಾಮ್ ಅನ್ನ ಮೇಲ್ಗಡೆಯಿಂದ ನೋಡ್ತಾ ಇದೀವಿ ನಾವು. ದಿಸ್ ಈಸ್ ದ ಎಪಿಗ್ಲಾಯ್ಟಿಸ್, ಲೀಫ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದ್ವಲ್ಲ. ಈಸಿಯಾಗಿ ಅದು ಈ ಕೆಳಗಡೆ ವಿಂಡ್ ಪೈಪ್ ಇದೆ. ಸೊ ವಿಂಡ್ ಪೈಪ್ ಅನ್ನ ಈಸಿಯಾಗಿ ಅದು ಮೂವ್ ಮಾಡಬಹುದು. ಫುಡ್ ಇಲ್ಲ ಅಂತಂದ್ರೆ ಅದನ್ನ ಓಪನ್ ಆಗಿ ಇಟ್ಕೊಂಡು ಗಾಳಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡಬಹುದು. ಇಲ್ಲಿ ಎಂಟರ್ ಆದಂತಹ ಗ್ಲಾಯ್ಟಿಸ್ ಮೂಲಕ ಎಂಟರ್ ಆದಂತಹ ಏರು ಇಲ್ಲೇನಿದಾವಲ್ಲ, ನಾವು ದೀಸ್ ಆರ್ ದ ವೋಕಲ್ ಕಾರ್ಡ್ಸ್. ಇವಲ್ಲ, ಇದು ಮತ್ತೆ ಇದು ಅಲ್ಲ, ಇಲ್ಲಿ ಒಳಗಡೆ ಇದಾವಲ್ಲ ಒಂದ್ ಪೇರು, ಅದನ್ನ ನಾವೇನಂತ ಕರಿತೀವಿ? ವೋಕಲ್ ಕಾರ್ಡ್ಸ್ ಅಂತ ಕರಿತೀವಿ. ಸೊ ನಾನು ಡಯಾಗ್ರಾಮ್ ಅನ್ನ ಇವಾಗ ಮೇಲ್ಗಡೆಯಿಂದ ನೋಡೋದನ್ನ ಹೇಳಿದೆ. ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಗ್ಲಾಯ್ಟಿಸ್ ಕಾಣುತ್ತೆ, ಗ್ಲಾಯ್ಟಿಸ್ ಒಳಗಡೆ ನೋಡಿದ್ರೆ ನಿಮಗೆ ಇಲ್ಲಿ ವೋಕಲ್ ಕಾರ್ಡ್ಸ್ ಗಳು ಚಿಕ್ಕ ಚಿಕ್ಕದಾಗಿ ಕಾಣ್ತವೆ ಪಿಕ್ಚರ್ ನಲ್ಲಿ. ಓಕೆ, ಈ ಪೋರ್ಷನ್ ನಲ್ಲಿ ವೋಕಲ್ ಕಾರ್ಡ್ಸ್ ಗಳು ಕಾಣ್ತವೆ. ಅದನ್ನ ನೀವು ಸೈಡ್ ಇಂದ ನೋಡಿದ್ರೆ, ಅಂದ್ರೆ ಈ ಪಾರ್ಟ್ ಇದೆಯಲ್ಲ, ಇದನ್ನ ಸೈಡ್ ಡಿಸೆಕ್ಷನ್ ಮಾಡಿ ಸೈಡ್ ಇಂದ ನೀವು ನೋಡಿದ್ರಿ ಅಂತಂದ್ರೆ ಅವಾಗ ಏನ್ ಕಾಣಿಸುತ್ತೆ? ಸಿ ಹಿಯರ್, ಇದು ಲೀಫ್ ಲೈಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ಈ ಲೀಫ್ ಲೈಕ್ ಸ್ಟ್ರಕ್ಚರ್ ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ ಎಪಿಗ್ಲಾಯ್ಟಿಸ್, ಕಾರ್ಟಿಲೇಜಿನಸ್ ಟಿಶ್ಯೂ. ಓಕೆ, ಈ ಎಪಿಗ್ಲಾಯ್ಟಿಸ್ ಇಂದ ನೀವು ಒಳಗಡೆ ಬಂದ್ರೆ ಫಸ್ಟ್ ಒಂದು ಫಾಲ್ಸ್ ವೋಕಲ್ ಕಾರ್ಡ್ಸ್ ಗಳು ಕಾಣ್ತವೆ. ಇಲ್ಲಿ ಕಾಣಿಸ್ತವೆ ನೋಡಿ, ಫಾಲ್ಸ್, ಅವು ಕರೆ ವೋಕಲ್ ಕಾರ್ಡ್ಸ್ ಗಳಲ್ಲ. ಅವನ್ನ ದಾಟಿ ಒಳಗಡೆ ಬಂದ್ರೆ ಹಿಯರ್ ಆರ್ ದ ಟ್ರೂ ವೋಕಲ್ ಕಾರ್ಡ್ಸ್. ಓಕೆ, ಸೊ ಇದೇ ಈ ಪಾಯಿಂಟ್ ಮತ್ತೆ ಇದು, ಇವೆರಡು ನೀವು ಟ್ರೂ ವೋಕಲ್ ಕಾರ್ಡ್ಸ್. ಸೊ ಏರು ಹಿಂಗೆ ಎಂಟರ್ ಆಗಿ ಹೋಗ್ಬೇಕಾದ್ರೆ ಇಲ್ಲಿ ನಿಮಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಬೇರೆ ಕೆಲವೊಂದು ವರ್ಡ್ಸ್ ಗಳಿದ್ದಾವೆ, ಅದನ್ನ ಅವು ಏನು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ ಈ ಲೆವೆಲ್ಗೆ. ಸೊ ಜಸ್ಟ್ ನಿಮ್ಗೆ ಈ ಡಯಾಗ್ರಾಮ್ ತಗೊಂಡಿರೋದು ವೋಕಲ್ ಕಾರ್ಡ್ಸ್ ಗಳನ್ನ ನಾನು ತೋರಿಸ್ಲಿಕ್ಕೆ. ಕೆಳಗಡೆ ಏನಿದೆ ಇದು ಫುಲ್ಲು ವಿಂಡ್ ಪೈಪ್ ಇದೆ, ಅದನ್ನ ಟ್ರೆಕಿಯಾ ಅಂತಾನು ನಾವು ಕರಿತೀವಿ.
ನೀವು ರಿಯಲ್ ಆಗಿ ಹೆಂಗಿರುತ್ತೆ ಅಂತ ನೋಡ್ಬೇಕಂದ್ರೆ ಥ್ಯಾಂಕ್ಸ್ ಟು ಗೂಗಲ್ ಎಷ್ಟೊಂದು ಒಳ್ಳೆ ರೀತಿಯಾದಂತಹ ಇಮೇಜಸ್ಗಳು ಸಿಗ್ತವೆ. ಇದು ನಿಜವಾಗ್ಲೂ ಹೆಂಗ್ ಕಾಣಿಸ್ತವೆ ನಮ್ಮ ಬಾಡಿನಲ್ಲಿ ಅಂತ. ಸಿ ಹಿಯರ್, ಇದು ಎಪಿಗ್ಲಾಯ್ಟಿಸ್. ಓಕೆ, ಎಪಿಗ್ಲಾಯ್ಟಿಸ್ ಲೀಫ್ ಲೈಕ್ ಸ್ಟ್ರಕ್ಚರ್ ತರ ಇದೆ. ಇದು ರೂಟ್ ಆಫ್ ದ ಟಂಗ್, ಅಂದ್ರೆ ಇಲ್ಲಿ ಫುಡ್ ಎಂಟರ್ ಆಗುತ್ತೆ, ಕಾಮನ್ ಪ್ಯಾಸೇಜ್ ಫ್ಯಾರಿಂಗ್ಸ್ ಅದು. ಸೊ ಫುಡ್ ಎಂಟರ್ ಆದ ತಕ್ಷಣ ಇಲ್ಲಿ ಟಂಗ್ ಇಂದ ಒಳಗಡೆ ನಾವು ನುಂಗುತ್ತೀವಲ್ಲ, ನುಂಗಿದ ತಕ್ಷಣ ಎಪಿಗ್ಲಾಯ್ಟಿಸ್ ಏನಾಗುತ್ತೆ, ಈ ಕೆಳಗಡೆ ಏನು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಅನ್ನ ಕವರ್ ಮಾಡ್ಬಿಡುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಇಲ್ಲಿಂದ ಫುಡ್ ಬರ್ತಾ ಇದೆ. ಓಕೆ, ಇಲ್ಲಿಂದ ಫುಡ್ ಬರ್ತಾ ಬರ್ತಾ ಇದು ನನ್ನ ಎಪಿಗ್ಲಾಯ್ಟಿಸ್ ಹಿಂಗಿತ್ತು. ಕೆಳಗಡೆ ಇಲ್ಲಿ ಗ್ಲಾಯ್ಟಿಸ್ ಇದೆ, ವಿಂಡ್ ಪೈಪ್ ಒಂದು. ಫುಡ್ ನಾವು ನುಂಗಿದ ತಕ್ಷಣ ಈ ಗ್ಲಾಯ್ಟಿಸ್ ಇದನ್ನ ಕ್ಲೋಸ್ ಮಾಡ್ಬಿಡ್ತು. ಸೊ ಫುಡ್ ಏನಾಯ್ತು, ಹಿಂದ್ಗಡೆ ಇರುವಂತಹ ಫುಡ್ ಪೈಪ್ ಅನ್ನ ಎಂಟರ್ ಆಯ್ತು. ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಪಾಯಿಂಟ್? ಸೊ ಗ್ಲಾಯ್ಟಿಸ್ ಮೂವ್ ಆಗುತ್ತೆ, ಮತ್ತೆ ಅದು ಇಟ್ ಕವರ್ಸ್ ದ epiglottis, it covers the glottis or windpipe during swallowing the food. ಓಕೆ, ಸೊ ಈ ಗ್ಲಾಯ್ಟಿಸ್ ಎಪಿಗ್ಲಾಯ್ಟಿಸ್ ಸುಮಾರು ಕನ್ಫ್ಯೂಷನ್ ಆಗ್ತಾ ಇದೆ. ಓಪನಿಂಗ್ ಗೆ ಗ್ಲಾಯ್ಟಿಸ್ ಅಂತ ಹೇಳ್ತೀವಿ, ಲೀಫ್ ಲೈಕ್ ಸ್ಟ್ರಕ್ಚರ್ ಗೆ ಎಪಿಗ್ಲಾಯ್ಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಒಳಗಡೆ ಕಾಣುವಂತಹವುಗಳು ವೋಕಲ್ ಕಾರ್ಡ್ಸ್ಗಳು. ಓಪನಿಂಗ್ ಯಾವ್ದಿದು? ಇದು ಗ್ಲಾಯ್ಟಿಸ್. ಇದರಲ್ಲಿ 3 ನಾವು ಈಸಿಯಾಗಿ ಲೇಬಲ್ಸ್ ಗಳನ್ನ ಕಂಡುಹಿಡಿಯಬಹುದು. ಓಕೆ, ಇವಾಗ ನಾವು ಲ್ಯಾರಿಂಗ್ಸ್ ಸೌಂಡ್ ಬಾಕ್ಸ್ ಅಂತ ಹೇಳ್ತೀವಲ್ಲ, ಇವಾಗ ಮೇಲಿದ್ದು ಸೌಂಡ್ ಬೇರೆ ಇದೆ, ಮತ್ತೆ ಫಿಮೇಲ್ ಇದ್ದು ಸೌಂಡ್ ಬೇರೆ ಇದೆ. ಆಬ್ವಿಯಸ್ಲಿ ನಮ್ಗೆ ಗೊತ್ತಿರೋದು ಮೇಲಿಂದ ಯಾವ್ದಾದ್ರು ವಾಯ್ಸ್ ಕೇಳಿದ ತಕ್ಷಣ ಇದು ಹುಡುಗರದು ಹುಡುಗಿಯರದು ಅಂತ ಈಸಿಯಾಗಿ ನಾವು ಹೇಳ್ಬಿಡ್ತೀವಿ. ಹೆಂಗೆ ಇದು ಡಿಫ್ರೆನ್ಸ್ ಆಗ್ತಾ ಇದೆ? ದಟ್ ಈಸ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇನ್ಫ್ಲೂಯೆನ್ಸ್. ಸೊ ಇವೇನು ವೋಕಲ್ ಕಾರ್ಡ್ಸ್ ಗಳಿದಾವಲ್ಲ, ವೋಕಲ್ ಕಾರ್ಡ್ಸ್ ಗಳು ಯೂಶುವಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದ ಇವು ಜಾಸ್ತಿ ಎನ್ಲಾರ್ಜ್ ಆಗಿ ಬೆಳಿತವೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಲ್ಲಿ ಇರುತ್ತೆ, ಇಟ್ ಈಸ್ ಅ ಮೇಲ್ ಹಾರ್ಮೋನ್. ಸೊ ಮೇಲ್ಸ್ ನಲ್ಲಿ ವೋಕಲ್ ಕಾರ್ಡ್ ಸೈಜ್ ಬೇರೆ ಇರುತ್ತೆ, ಫಿಮೇಲ್ಸ್ ನಲ್ಲಿ ವೋಕಲ್ ಕಾರ್ಡ್ಸ್ ಸೈಜು ಬೇರೆ ಇರುತ್ತೆ. ಸೊ ಕಾರ್ಡ್ಸ್ ಗಳ ಸೈಜ್ ಬೇರೆ ಇದೆ ಅಂತಂದ್ರೆ ಅಲ್ಲಿರುವಂತಹ ಫ್ರೀಕ್ವೆನ್ಸಿ, ಏರ್ ಏನ್ ಮೂವ್ ಆಗ್ತಾ ಇದೆಯಲ್ಲ ಅದು ಕೂಡ ಡಿಫರ್ ಆಗುತ್ತೆ. ಸೊ ಏರ್ ಮೂವ್ಮೆಂಟ್ ಡಿಫರ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸೌಂಡ್ ಕೂಡ ಬೇರೆಯಾಗಿ ನಮ್ಗೆ ಕೇಳಿ ಬರುತ್ತೆ. ಅದಕ್ಕೆ ನಾವು ಈಸಿಯಾಗಿ ಮೇಲ್ ಮತ್ತೆ ಫಿಮೇಲ್ ವಾಯ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಓಕೆ, ನಾವು ಇಲ್ಲಿ ಈ ಸ್ಲೈಡ್ ಅನ್ನ ನೋಡಿ, ದ ಮೇಲ್ ವೋಕಲ್ ಕಾರ್ಡ್ ಅಂಡ್ ಫಿಮೇಲ್ ವೋಕಲ್ ಕಾರ್ಡ್. ಸೊ ಮೇಲ್ಸ್ ನಲ್ಲಿ 17 to 25 ಸೆಂಟಿಮೀಟರ್ಸ್ ಮಿಲಿಮೀಟರ್ಸ್ ಇರುತ್ತೆ ವೋಕಲ್ ಕಾರ್ಡ್, ಫಿಮೇಲ್ಸ್ ನಲ್ಲಿ 12 to 17. ಸೊ ಫಿಮೇಲ್ಸ್ ನಲ್ಲಿ ಚಿಕ್ಕದಾಗಿರ್ತವೆ ಕಂಪೇರ್ ಟು ದ ಮೇಲ್. ಅದರಿಂದ ಏನಾಯ್ತು, ಮೇಲ್ಸ್ ವಾಯ್ಸ್ ತುಂಬಾ ಹಾರ್ಶ್ ಆಗಿ ಒಂಥರ ಗಡಸ್ ಧ್ವನಿ ಅಂತ ಹೇಳ್ತೀವಲ್ಲ, ಲೋ ಪಿಚ್ ಅಲ್ಲಿ ಇರುತ್ತೆ, ಬಟ್ ಹಾರ್ಶ್ ಆಗಿರುತ್ತೆ. ಬಟ್ ಲೇಡೀಸ್ ಏನಿದೆ, ಲೇಡೀಸ್ ಇದು ಶಾರ್ಪ್ ಆಗಿ ಒಂದ್ ರೀತಿ ಹೈ ಪಿಚ್ ನಲ್ಲಿ ಇರುತ್ತೆ. ಯಾಕೆ ಡಿಫ್ರೆನ್ಸ್ ಆಯ್ತು? ಬಿಕಾಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಸೈಜ್ ಆಫ್ ದ ವೋಕಲ್ ಕಾರ್ಡ್ಸ್ ಇನ್ ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್. ಮೇಲ್ಸ್ ನಲ್ಲಿ ಅವು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಬೆಳೆದಿರ್ತವೆ, ಲಾಂಗ್ ಆಗಿ ಬೆಳೆದಿರ್ತವೆ. ಓಕೆ, ನಾವು ಈ ಮೇಲ್ಸ್ ವೋಕಲ್ ಕಾರ್ಡ್ಗೆ ಅಥವಾ ಲ್ಯಾರಿಂಗ್ಸ್ ಗೆ ಸಂಬಂಧಪಟ್ಟಂಗೆ ವಿ ಯೂಸ್ ಅ ವರ್ಡ್ ಕಾಲ್ಡ್ ಆಸ್ ಆಡಮ್ಸ್ ಆಪಲ್. ಓಕೆ, ನೋ ವಾಟ್ ಯು ಮೀನ್ ಬೈ ದಿಸ್ ಆಡಮ್ಸ್ ಆಪಲ್? ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರು ಜೆಂಟ್ಸ್ ನಲ್ಲಿ, ಗಂಡಸರಲ್ಲಿ ಈ ಪಾರ್ಟ್ ತುಂಬಾ ಪ್ರಾಮಿನೆಂಟ್ ಆಗಿ, ನಾನು ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಮೇಜ್ ನಲ್ಲಿ. ಸೊ ಈ ರೀತಿಯಾಗಿ ನಿಮ್ಗೆ ಇಲ್ಲಿ ಗಂಟ್ಲ ಕಡೆ ಶಾರ್ಪ್ ಈ ಟ್ರಯಾಂಗಲ್ ಶೇಪ್ ನಲ್ಲಿ ಏನೋ ಒಂದು ಹೊರಗಡೆ ಬಂದಂಗೆ ಕಾಣಿಸುತ್ತೆ. ಓಕೆ, now what is that? This is the point where there is a larynx. ಸೊ ಇದೇನು ಲ್ಯಾರಿಂಗ್ಸ್ ಇದೆಯಲ್ಲ, ಲ್ಯಾರಿಂಗ್ಸ್ ನಲ್ಲಿ ಕಾರ್ಟಿಲೇಜಿನಸ್ ಟಿಶ್ಯೂಸ್ ಗಳು ಇರ್ತವೆ ಬೇರೆ ಬೇರೆ ಆಗಿ. 6 ಕಾರ್ಟಿಲೇಜಿನಸ್ ಟಿಶ್ಯೂಸ್ ಗಳು ಅಲ್ಲಿ ಇರ್ತವೆ. ಸೊ ಅದರಲ್ಲಿ ಒಂದು ಕಾರ್ಟಿಲೇಜು ನಾನು ಹೇಳ್ತೀನಿ, ಇಲ್ಲಿ ತೋರಿಸ್ತೀನಿ. ಸೊ ಥೈರೋಹಾಯ್ಡ್ ಅಂತ ಒಂದು ಇದು ಮೆಂಬ್ರೇನು, ಥೈರಾಯ್ಡ್ ಕಾರ್ಟಿಲೇಜ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಅದು ಎಲ್ಲಿರುತ್ತೆ ಅಂತಂದ್ರೆ, ಎಲ್ಲಿ ನಮಗೆ ಲ್ಯಾರಿಂಗ್ಸ್ ಇದೆಯಲ್ಲ ಆ ಲ್ಯಾರಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಸ್ಟ್ರಕ್ಚರ್ ಇರುತ್ತೆ ಮುಂದ್ಗಡೆ. ಸೊ ಜಸ್ಟ್ ಇಮ್ಯಾಜಿನ್, ಕನ್ಫ್ಯೂಸ್ ಆಗ್ಬೇಡಿ. ನೇಸಲ್ ಕ್ಯಾವಿಟಿ ಆಯ್ತು, ಹಿಂದ್ಗಡೆ ನಂದು ಫ್ಯಾರಿಂಗ್ಸ್ ಇದೆ, ಫ್ಯಾರಿಂಗ್ಸ್ ಇಂದ ಇಲ್ಲಿ ಮುಂದ್ಗಡೆ ಯಾವ್ದು? ವಿಂಡ್ ಪೈಪ್. ಸೊ ಈ ವಿಂಡ್ ಪೈಪ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು? ಲ್ಯಾರಿಂಗ್ಸ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಈ ಲ್ಯಾರಿಂಗ್ಸ್ ಅನ್ನ ಮುಂದ್ಗಡೆ ಒಂದು ಕಾರ್ಟಿಲೇಜಿನಸ್ ಟಿಶ್ಯೂ ಪ್ರೊಟೆಕ್ಟ್ ಮಾಡಿದೆ, ಅದನ್ನ ನಾನು ಥೈರಾಯ್ಡ್ ಕಾರ್ಟಿಲೇಜ್ ಅಂತ ಕರಿತೀವಿ. And this thyroid cartilage is different between the gland thyroid. ಸೊ ಥೈರಾಯ್ಡ್ ಅನ್ನುವಂತಹ ಒಂದು ಗ್ರಂಥಿ ಕೂಡ ಇದೆ, ನಮಗೆ ಗೊತ್ತಿದೆ. ಥೈರಾಯ್ಡ್ ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗ್ರಂಥಿ, ಒಂದು ಗ್ಲ್ಯಾಂಡ್, ಅದು ಬೇರೆ. ನಾನ್ ಹೇಳುವಂತಹ ಒಂದು ಸ್ಟ್ರಕ್ಚರು ಬೇರೆ. ಓಕೆ, ಸೊ ಥೈರಾಯ್ಡ್ ಕಾರ್ಟಿಲೇಜ್ ಅಂತ ಒಂದು ಟಿಶ್ಯೂ ಏನ್ ಮಾಡಿದೆ, ಈ ಲ್ಯಾರಿಂಗ್ಸ್ ಅನ್ನ ಮುಂದ್ಗಡೆಯಿಂದ ಕವರ್ ಮಾಡಿದೆ.
ಸೊ ಈ ಥೈರಾಯ್ಡ್ ಕಾರ್ಟಿಲೇಜ್ ಏನಿದೆಯಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದು ಮೇಲ್ಸ್ ನಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿ ಕೆಲವೊಂದ್ಸತಿ ಮೆಜಾರಿಟಿ ಆಫ್ ದ ಟೈಮ್ಸ್ ಬೆಳೆಯುತ್ತೆ. ಸೊ ಅದು ಶಾರ್ಪ್ ಆಗಿ ಬೆಳೀತಾ ಹೋದಂಗೆ ನಿಮಗೆ ಈ ರೀತಿಯಾದಂತಹ ಸ್ಟ್ರಕ್ಚರ್ ಮೇಲ್ಸ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಅಥವಾ ನಿಮ್ಮಲ್ಲಿ ಯಾರಾದ್ರೂ ನಿಮ್ ಪೇರೆಂಟ್ಸಿಗೆ ಅಥವಾ ನಿಮಗೆ ಈ ರೀತಿಯಾದಂತಹ ಸ್ಟ್ರಕ್ಚರ್ ಇದ್ರೆ ಮುಟ್ಕೊಂಡು ನೋಡಿ, ಈ ರೀತಿಯಾದಂತಹ ಸ್ಟ್ರಕ್ಚರ್ ಇದ್ರೆ ಏನದು, ದಟ್ ಈಸ್ ಅ ಕಾರ್ಟಿಲೇಜಿನಸ್ ಟಿಶ್ಯೂ. ಸೊ ಅಲ್ಲಿ ಹಿಂದ್ಗಡೆ ಲ್ಯಾರಿಂಗ್ಸ್ ಇದೆ, ಆ ಲ್ಯಾರಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮುಂದ್ಗಡೆ ನಿಮಗೆ ಥೈರಾಯ್ಡ್ ಕಾರ್ಟಿಲೇಜ್ ಇದೆ. ಆ ಕಾರ್ಟಿಲೇಜು ಮೇಲ್ಸ್ ನಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಇಂದ ಜಾಸ್ತಿಯಾಗಿ ಬೆಳೆಯುತ್ತೆ. ದಟ್ಸ್ ವೈ ಯು ವಿಲ್ ಗೆಟ್ ದಿಸ್ ಸ್ಟ್ರಕ್ಚರ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆಡಮ್ಸ್ ಆಪಲ್. ಗೊತ್ತಾಯ್ತಾ? ಸ್ವಲ್ಪ ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದು ಅಲ್ಲಿ ಇಲ್ಲಿ ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ವಾಟ್ ಆಲ್ ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಾರ್ಟಿಂಗ್ ವಿತ್ ನಾಸ್ಟ್ರಿಲ್ ಆಯ್ತು, ನೇಸಲ್ ಚೇಂಬರ್ ಆಯ್ತು, ಫ್ಯಾರಿಂಗ್ಸ್ ಪಾರ್ಟ್ ಆಯ್ತು, ಹಿಂದ್ಗಡೆ ಫುಡ್ ಪೈಪ್ ನಾವು ಬಿಟ್ವಿ, ಮುಂದ್ಗಡೆ ಇರುವಂತಹ ವಿಂಡ್ ಪೈಪಿಗೆ ಬಂದ್ವಿ. ವಿಂಡ್ ಪೈಪ್ ಎಂಟ್ರನ್ಸ್ ಯಾವುದು, ಗ್ಲಾಯ್ಟಿಸ್. ಗೇಟ್ ಯಾವುದು, ಎಪಿಗ್ಲಾಯ್ಟಿಸ್. ನೌ ಯು ಕ್ಯಾನ್ ರಿಮೆಂಬರ್, ವಿಂಡ್ ಪೈಪ್ ಎಂಟ್ರನ್ಸ್ ಗ್ಲಾಯ್ಟಿಸ್, ಅದ್ರದ್ದು ಗೇಟ್ ಯಾವುದು, ಎಪಿಗ್ಲಾಯ್ಟಿಸ್. ಇಲ್ಲೊಬ್ಬ ಪರ್ಸನ್ ಇದ್ದಾನೆ ಮೇನ್ ಸೆಕ್ಯೂರಿಟಿ ಚೆಕಪ್ಗೆ. ಓಕೆ, ಯಾರದು, ಅದು ಲ್ಯಾರಿಂಗ್ಸ್. ಆ ಸೆಕ್ಯೂರಿಟಿ ಕಡೆ ಇರುವಂತಹ ಏನು ಗನ್ಸ್ ಗಳಿರ್ತಾವಲ್ಲ, ಏನೇನೋ ಕಟ್ಟಿಗೆ ಲಾಂಗ್ ಬ್ಯಾಂಬೂ ಸ್ಟಿಕ್ಕರ್ ಇಟ್ಕೊಂಡಿರ್ತಾರಲ್ಲ ಸೆಕ್ಯೂರಿಟಿ, ಅವು ಯಾವುವು, ದೀಸ್ ಆರ್ ದ ವೋಕಲ್ ಕಾರ್ಡ್ಸ್. ಓಕೆ, ಇದೆಲ್ಲವನ್ನ ದಾಟಿ ಆದ್ಮೇಲೆ ನಿಮಗೆ ಸಿಗುವಂತಹ ಜಗತ್ ಯಾವುದು, ಪೂರ್ತಿಯಾದಂತಹ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಮಾಡುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ಗಳು. ಸೊ ಇದು ಒಂದು ಫುಲ್ ಅಪಾರ್ಟ್ಮೆಂಟ್ ಅಂತ ನೀವು ಇಮ್ಯಾಜಿನ್ ಮಾಡಿ. ಓಕೆ, ಜಸ್ಟ್ ಎಕ್ಸಾಂಪಲ್, ಬಟ್ ಬೆಸ್ಟ್ ಎಕ್ಸಾಂಪಲ್. ಸೊ ಇದೇನ್ ಮುಂದ್ಗಡೆ ಸ್ಟ್ರಕ್ಚರ್ಸ್ ಇದಾವಲ್ಲ, ಈ ಸ್ಟ್ರಕ್ಚರ್ ಒಂದು ಫುಲ್ ಅಪಾರ್ಟ್ಮೆಂಟ್ ಅಂತ ಒಂದು ಇಮ್ಯಾಜಿನ್ ಮಾಡಿ. ಆ ಅಪಾರ್ಟ್ಮೆಂಟ್ ಗೆ ಇದು ಮೇನ್ ರೋಡ್. ಓಕೆ, ಆ ರೋಡಿಗೆ ಇರುವಂತಹ ಎಂಟ್ರನ್ಸ್, ಗೇಟ್ ಮತ್ತೆ ಸೆಕ್ಯೂರಿಟಿ ಚೆಕಪ್. ಸೊ ನಾವು ಸೆಕ್ಯೂರಿಟಿ ಚೆಕಪ್ ಅನ್ನ ಮಾಡಿ, ಸೆಕ್ಯೂರಿಟಿ ಚೆಕಪ್ ಮುಗಿಸ್ಕೊಂಡು ಒಳಗಡೆ ವಿಂಡ್ ಪೈಪಿಗೆ ಇವಾಗ ಎಂಟರ್ ಆಗಿದ್ದೀವಿ. ಓಕೆ, ನೆಕ್ಸ್ಟ್ ಏನೇನಾಗ್ತಾ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ನೋಡಿ. ಸೊ ಈ ಸ್ಟ್ರಕ್ಚರ್ ನ ಯಾಕೆ ತಗೊಂಡೆ ಅಂತಂದ್ರೆ, ದಿಸ್ ಈಸ್ ದ ಥೈರಾಯ್ಡ್ ಕಾರ್ಟಿಲೇಜ್. ಓಕೆ, ಸೊ ಇಲ್ಲಿ ಎಪಿಗ್ಲಾಯ್ಟಿಸ್ ಇದೆ ಅಂತಂದ್ರೆ ಇದು ಫುಲ್ ಹಿಂಗ್ ಕೆಳಗ್ ಮೂವ್ ಆದ ತಕ್ಷಣ ನಿಮ್ಗೆ ಒಳಗಡೆ ಏನಿದೆ, ಇಲ್ಲಿ ಗ್ಲಾಯ್ಟಿಸ್ ಮತ್ತೆ ಲ್ಯಾರಿಂಗ್ಸ್ ಪೋರ್ಷನ್ ಇದೆ. ಸೊ ಈ ಪಾರ್ಟ್ ನಲ್ಲಿ ಹಿಂದ್ಗಡೆ ಲ್ಯಾರಿಂಗ್ಸ್ ಇದೆ. ಸೊ ಆ ಲ್ಯಾರಿಂಗ್ಸ್ ಗೆ ಮುಂದ್ಗಡೆಯಿಂದ ಕವರ್ ಆಗ್ಲಿಕ್ಕೆ ಇಲ್ಲಿ ಬೆಳೆದಿರುವಂತಹ ಒಂದು ಟಿಶ್ಯೂ ಯಾವುದು, ಥೈರಾಯ್ಡ್ ಕಾರ್ಟಿಲೇಜಿನಸ್ ಟಿಶ್ಯೂ, ನಾಟ್ ಅ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಇಲ್ಲೆಲ್ಲೋ ಸಿಗುತ್ತೆ ಹಿಂಗೆ. This is a thyroid gland. ಅದು ಬಿಟ್ಬಿಡಿ. Okay, so maybe this cartilaginous tissue is near to thyroid gland, ಅದಕ್ಕೆ ಇದನ್ನ thyroid cartilage ಅಂತಾನೂ ಕರೆದಿರಬಹುದು. Okay, so ಈ thyroid cartilage ಜಾಸ್ತಿ ಎನ್ಲಾರ್ಜ್ ಆಗಿ ಬೆಳೆದ್ಮೇಲೆ ಜೆಂಟ್ಸ್ ನಲ್ಲಿ ಇದನ್ನ ನಾವು ಆಡಮ್ಸ್ ಆಪಲ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಇದೆಲ್ಲಾ ಸೆಕ್ಯೂರಿಟಿ ಚೆಕಪ್ ಅನ್ನ ಮುಗಿಸ್ಕೊಂಡು ನಾವೆಲ್ಲ ಎಂಟರ್ ಆದ್ವಿ, ಇವಾಗ ಒಳಗಡೆ ವಿಂಡ್ ಪೈಪ್ ನ ಎಂಟರ್ ಆದ್ವಿ. ದಿಸ್ ವಿಂಡ್ ಪೈಪ್ ವಿ ಕಾಲ್ ಇಟ್ ಆಸ್ ಅ ಟ್ರೇಕಿಯಾ. So what are we calling it? We are calling it as a trachea. Now what is this trachea? So ಈ ಪಾಯಿಂಟ್ ಇಂದ ಲ್ಯಾರಿಂಗ್ಸ್ ಅನ್ನ ದಾಟಿದೀವಿ. ಸೊ ಈ ಪಾಯಿಂಟ್ ಇಂದ ಮುಂದೆ ನಮಗೆ ಟ್ರೇಕಿಯಾ ಇದೆ. Now what is this trachea? It is a vertical tube that develops from the posterior end, ಕೊನೆ end, ಎದ್ರದ್ದು ಲ್ಯಾರಿಂಗ್ಸ್. ಓಕೆ, ಇಲ್ಲೊಂದೇನ್ ಚೆಕಪ್ ಬಾಕ್ಸ್ ಇದೆಯಲ್ಲ, ಸೊ ಇದ್ರದ್ದು ಲಾಸ್ಟ್ ಪಾಯಿಂಟ್ ಇಂದ ನಮಗೆ ಈ ಟ್ಯೂಬ್ ಡೆವಲಪ್ ಆಗಿದೆ. It descends up to the level of 5th thoracic vertebra and 10 to 12 centimeter in long. ಎಲ್ಲವೂ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಲೈನ್ ಬೈ ಲೈನ್ ಅರ್ಥ ಮಾಡ್ಕೋತಾ ಹೋಗಿ. ವಾಟ್ ಈಸ್ ದಿಸ್ ಲೆವೆಲ್ ಆಫ್ 5th thoracic vertebra? ಇದನ್ನ ನಾವು ಕಲಿಬೇಕಂದ್ರೆ ಮತ್ತೆ ವರ್ಟಿಬ್ರಲ್ ಕಾಲಮ್ಗೆ ಹೋಗ್ಬೇಕು. ಹೌದಾ? ಸೊ ಇವಾಗ ನಾವು ಈ ಸ್ಟ್ರಕ್ಚರ್ ಅನ್ನ ಜಸ್ಟ್ ನೀವು ನೋಡ್ತಾ ಹೋದ್ರೆ, ಸೊ ಇದು ನಮ್ದು ಹಿಂದ್ಗಡೆ ಇರುವಂತಹ ವರ್ಟಿಬಲ್ ಕಾಲಮ್. ಈ ಸ್ಟ್ರಕ್ಚರ್ ನ ತೋರಿಸ್ತಾ ಇದ್ದೀನಿ ಇದನ್ನ. ಓಕೆ, ಸೊ ಹಿಂದ್ಗಡೆ ಇರುವಂತಹ ಪೂರ್ತಿ ಬ್ರೈನ್ ಇಂದ ಕೆಳಗಡೆ ಇರುವಂತಹ ವರ್ಟಿಬಲ್ ಕಾಲಮ್. ಈ ವರ್ಟಿಬಲ್ ಕಾಲಮ್ ನಲ್ಲಿ ನಮಗೆ ಸರ್ವೈಕಲ್ ವರ್ಟಿಬ್ರೆ ಮತ್ತೆ ಥೊರಾಸಿಕ್ ವರ್ಟಿಬ್ರೆ ಅಂಡ್ ಲುಂಬಾರ್ ವರ್ಟಿಬ್ರೆ ಅನ್ನುವಂತಹ ಪಾರ್ಟ್ಸ್ ಗಳನ್ನ ನಾವು ಇದೇ ಫಿಸಿಯಾಲಜಿ ಪಾರ್ಟ್ ನಲ್ಲಿ ಓದ್ತೀವಿ. ಹೌದಾ? ಇಲ್ಲೇನಾಗುತ್ತೆ, ಇವಾಗ ಸರ್ವೈಕಲ್ ವರ್ಟಿಬ್ರೆ ಅಂತಂದ್ರೆ ನಿಮ್ಗೆ ಈ ವರ್ಟಿಬ್ರಲ್ ಕಾಲಮ್ ನಲ್ಲಿ C1 to C7 ಏನಿದೆಯಲ್ಲ, ಇದೆಲ್ಲ ಪಾರ್ಟ್ ಏನಿದು ಸರ್ವೈಕಲ್ ವರ್ಟಿಬ್ರೆ. ಓಕೆ, ಅಪ್ಪರ್ ಪಾರ್ಟ್ ಏನ ಅದನ್ನ ಮೇಂಟೈನ್ ಮಾಡುವಂತ ಸರ್ವೈಕಲ್ ವರ್ಟಿಬ್ರೆ. ನೀವು ಮುಂದೆ ಚೆಸ್ಟ್ ಪೋರ್ಷನ್ ಗೆ ಬಂದ್ರೆ, ಥೊರಾಸಿಕ್ ರೀಜನ್ ಗೆ ಬಂದ್ರೆ, ಇಲ್ಲಿ ನಿಮಗೆ TH1 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, TH1 ಇಂದ TH12 ವರೆಗೂ ಇರುವಂತಹ ಏನು ಪೋರ್ಷನ್ ಏನಿದೆಯಲ್ಲ, ಇದು ಥೊರಾಸಿಕ್ ವರ್ಟಿಬ್ರೆ.
ಸೊ ಈ ಥೊರಾಸಿಕ್ ವರ್ಟಿಬ್ರೆ ನಲ್ಲಿ ಬಂದ್ರೆ ನೀವು 5th ಪಾಯಿಂಟ್, ಓಕೆ, ಈ ಪಾಯಿಂಟ್ ವರೆಗೂ ನಮ್ದು ಟ್ರೇಕಿಯಾ ಡೆವಲಪ್, ಅಂದ್ರೆ ಆ ಟ್ರೇಕಿಯಾ ಟ್ಯೂಬ್ ಇರುತ್ತೆ ಅಂತ ಅರ್ಥ. ಯು ಹ್ಯಾವ್ ಟು ಇಮ್ಯಾಜಿನ್, ಲ್ಯಾರಿಂಗ್ಸ್ ಕೆಳಗಡೆಯಿಂದ ಬೆಳೆದಿರುವಂತಹ ಏನಿದು ವಿಂಡ್ ಪೈಪ್ ಟ್ರೇಕಿಯಾ ಇದೆ, ಆ ಟ್ರೇಕಿಯಾ ಕೆಳಗಡೆ ಎಷ್ಟು ಉದ್ದ ಬೆಳೆದಿದೆ, ನಮ್ದು ಹಿಂದ್ಗಡೆ ಥೊರಾಸಿಕ್ 5th ಥೊರಾಸಿಕ್ ವರ್ಟಿಬ್ರೆ ಎಲ್ಲಿಗೆ ಎಂಡ್ ಇದೆಯಲ್ಲ ಅಲ್ಲಿವರೆಗೂ ಆ ಟ್ಯೂಬ್ ಕಂಟಿನ್ಯೂಸ್ ಆಗಿ ಬೆಳೆದಿದೆ. ನಿಮ್ಗೊಂದು ಐಡಿಯಾ ಬರ್ಬೇಕಲ್ಲ ಎಷ್ಟು ಉದ್ದ ಇದೆ ಇದು ಅಂತ. ಸೊ ಲ್ಯಾರಿಂಗ್ಸ್ ಕೆಳಗಡೆಯಿಂದ ಸ್ಟಾರ್ಟ್ ಆಗಿ ನಮ್ದು ಥೊರಾಸಿಕ್ ವರ್ಟಿಬ್ರೆದು 5th ಥೊರಾಸಿಕ್ ವರ್ಟಿಬ್ರೆ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿವರೆಗೂ ಅದು ಸ್ಟ್ರೇಟ್ ಒಂದೇ ಟ್ಯೂಬ್. ಆಮೇಲೆ ಏನಾಗುತ್ತೆ, ಈ 5th ಥೊರಾಸಿಕ್ ವರ್ಟಿಬ್ರೆಗೆ ಬಂದ ತಕ್ಷಣ ಅದು ಡಿವೈಡ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಡಯಾಗ್ರಾಮ್ ನಲ್ಲೂ ಕೂಡ ತೋರಿಸಿರೋದು. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ನಲ್ಲಿ ನಾವು ಸಿ ಲ್ಯಾರಿಂಗ್ಸ್ ಇಂದು ಕೆಳಗಡೆ ಸ್ಟಾರ್ಟ್ ಆದಂತಹ ಇದೇನು ಟ್ಯೂಬ್ ಇದೆ ಅದು ಈ ಪಾಯಿಂಟಿಗೆ ಡಿವೈಡ್ ಆಗಿದೆ. ಅಲ್ಲಿವರೆಗೂ ಸಿಗ್ನಲ್ ಇತ್ತು. ಸೊ ಅದು ಎಲ್ಲಿ ಡಿವೈಡ್ ಆಗಿದೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. 5th ಥೊರಾಸಿಕ್ ವರ್ಟಿಬ್ರೆ, ವರ್ಟಿಬ್ರಲ್ ಕಾಲಮ್ ಎಲ್ಲಿದೆ ನಮ್ಮ ಬಾಡಿನಲ್ಲಿ, ಹಿಂದ್ಗಡೆ ಇದೆ. ಇಲ್ಲಿ ಇದು ಡಾರ್ಸಲ್ಲು ಮತ್ತೆ ಇದು ವೆಂಟ್ರಲ್. ಸೊ ಇಲ್ಲಿ ನಮಗೆ ವರ್ಟಿಬ್ರಲ್ ಕಾಲಮ್ ಇದೆ. ಸೊ ಹಿಂದ್ಗಡೆ ವರ್ಟಿಬ್ರಲ್ ಕಾಲಮ್ ನಲ್ಲಿ 5th ಥೊರಾಸಿಕ್ ವರ್ಟಿಬ್ರೆ ಎಲ್ಲಿಗೆ ಬಂದಿದೆಯಲ್ಲ ಅಲ್ಲಿವರೆಗೂ ನಮ್ದು ಇದು ಟ್ರೇಕಿಯಾ ಸ್ಟ್ರೇಟ್ ಆಗಿ ಒಂದೇ ಒಂದು ಟ್ಯೂಬ್ ತರ ಡೆವಲಪ್ ಆಗಿದೆ. 5th ಬಂದ ತಕ್ಷಣ ಆ ಪಾಯಿಂಟಿಗೆ, ಅದಕ್ಕೇನು ಗೊತ್ತಾಗಿಲ್ಲ ನಾನು 5th ಪಾಯಿಂಟಿಗೆ ಬಂದಿದ್ದೀನಿ ಅಂತ, ಬಟ್ ನಮಗೊಂದು ಕಂಪ್ಯಾರಿಸನ್ ಬೇಕಲ್ಲ ಎಷ್ಟು ಉದ್ದ ಇದೆ ನಮ್ ಟ್ರೇಕಿಯಾ ಅಂತ. ಸೊ 5th ಪಾಯಿಂಟಿಗೆ ಬಂದ ತಕ್ಷಣ ಅದೇನಾಗಿದೆ, ಡಿವೈಡ್ ಆಗಿ ಲೆಫ್ಟ್ ಮತ್ತೆ ರೈಟ್ ಆಗಿ ಡಿವಿಷನ್ ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ನಾನು ಹಾಕಿರೋದು, ಟೆಕ್ಸ್ಟ್ ಬುಕ್ ನಲ್ಲೂ ಇರೋದು. ಸೊ ವರ್ಟಿಬ್ರಲ್ ಟ್ಯೂಬ್ ದಟ್ ಡೆವಲಪ್ಸ್ ಫ್ರಮ್ ದ posterior end of the larynx and descends up to the level of 5th thoracic vertebrae. ಸೊ ಅಷ್ಟೇ ತಗೊಂಡು ನಮಗೆ 10 to 12 ಸೆಂಟಿಮೀಟರ್ ಟ್ರೇಕಿಯಾ ಸಿಕ್ತು. ಓಕೆ, now what is this trachea is made up of? The trachea is supported by 16 to 12 incomplete C-shaped rings. Now what do you mean by this? Imagine this is a trachea. Okay, 10 to 12 ಸೆಂಟಿಮೀಟರ್ ಟ್ರೇಕಿಯಾ. ಇಲ್ಲಿಗೆ 5th ಥೊರಾಸಿಕ್ ವರ್ಟಿಬ್ರೆ ಇದೆ, ಇಲ್ಲಿ ಡಿವಿಷನ್ ಆಗಿದೆ. ಸೊ ಇಲ್ಲಿನ ಟ್ರೇಕಿಯಾ ಇದೆಯಲ್ಲ ಪಾರ್ಟ್, ಇದು ಹೆಂಗಿದೆ ಅಂತಂದ್ರೆ ಈ ಟ್ರೇಕಿಯಾನ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಇಡಬೇಕು. ಯಾಕೆ? ಬಿಕಾಸ್ ಅದರ ಮೂಲಕ ಗಾಳಿ ಹಾಸ್ ಹೋಗ್ಬೇಕಲ್ಲ ಒಳಗಡೆ. ಇದನ್ನ ನೀವು ಫುಲ್ ಕೊಲ್ಯಾಪ್ಸ್ ಮಾಡ್ಬಿಟ್ರೆ ಏರ್ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಹಿಂಗೆ ಸ್ಟಿಫ್ ಆಗಿದೆ ಸ್ಟ್ರೇಟ್ ಆಗಿ ಟ್ಯೂಬ್ ತರ ಇಡ್ಬೇಕು ಅಂದ್ರೆ ಇಲ್ಲೇನಿದೆ ಅಂತಂದ್ರೆ ಸಿ ಶೇಪ್ಡ್ ರಿಂಗ್ಸ್ ಗಳಿದಾವೆ. ಸರ್ಕಲ್ ರಿಂಗ್ಸ್ ಗಳು ಅಂತ ಹೇಳಿಲ್ಲ, ಸಿ ಶೇಪ್ಡ್ ಅಂದ್ರೆ ಏನು, ಆ ರಿಂಗ್ಸ್ ಗಳು ಮುಂದ್ಗಡೆ, ಅದು ಆ ಸ್ಟ್ರಕ್ಚರ್ ಮುಂದ್ಗಡೆಯಿಂದ ಸರ್ಕಲ್ ಕಾಣಿಸುತ್ತೆ, ಬಟ್ ನೀವು ಅದೇ ಹಿಂದ್ಗಡೆ ನೋಡಿದ್ರೆ ಅದು ಓಪನ್ ಆಗಿದೆ. ಓಕೆ, ಸೊ ಸಿ ಶೇಪ್ಡ್ ಸ್ಟ್ರಕ್ಚರ್ಸ್ ಆ ಟ್ರೇಕಿಯಾಗೆ ಸಪೋರ್ಟ್ ಆಗಿ ನಿಂತಿರ್ತವೆ. ಆ ಸ್ಟ್ರಕ್ಚರ್ಸ್ ಗಳು ಇರೋದ್ರಿಂದ ಈ ಟ್ರೇಕಿಯಾ ಕೊಲ್ಯಾಪ್ಸ್ ಆಗೋದನ್ನ ನಾವು ಈಸಿಯಾಗಿ ತಡೆಗಟ್ಟಬಹುದು. ಸೊ ದಟ್ ಏರು ಈಸಿಯಾಗಿ ಮೂವ್ ಆಗುತ್ತೆ. ಸೊ ಟ್ರೇಕಿಯಾ ಸೆಕೆಂಡ್ ಪಾಯಿಂಟ್ ಅಲ್ಲಿ ಟ್ರೇಕಿಯಾ is supported by 16 to 12 incomplete C-shaped rings. So what this is made up of? ಈ ಸ್ಟ್ರಕ್ಚರ್ it is made up of a hyaline cartilage. ಪ್ರತಿ ಸತಿ ನಾವು ಕಾರ್ಟಿಲೇಜ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದೀವಲ್ಲ, ಏನದು, ಇಟ್ ಈಸ್ ನಥಿಂಗ್ ಬಟ್ ಕನೆಕ್ಟಿವ್ ಟಿಶ್ಯೂ. ಅನಿಮಲ್ ಟಿಶ್ಯೂಸ್ ನಲ್ಲಿ ನಾವು ಇದನ್ನ ಓದಿದ್ವಿ. ಹ್ಯಾಲಿನ್ ಕಾರ್ಟಿಲೇಜ್ ವಿಚ್ ಕೀಪ್ಸ್ ಇಟ್ always open even when no air is passing through it. ಇವಾಗ ಜಸ್ಟ್ ಇಮ್ಯಾಜಿನ್, ಫುಡ್ ನ ನಾವು ನುಂಗ್ಬೇಕಾದ್ರೆ ಗ್ಲಾಯ್ಟಿಸ್ ಏನ್ ಮಾಡ್ಬಿಡ್ತು, ಎಪಿಗ್ಲಾಯ್ಟಿಸ್ ಏನ್ ಮಾಡ್ಬಿಡ್ತು, ಗ್ಲಾಯ್ಟಿಸ್ ಅನ್ನ ಕವರ್ ಮಾಡಿ ವಿಂಡ್ ಪೈಪ್ ಅನ್ನ ಅದು ಕ್ಲೋಸ್ ಮಾಡ್ಬಿಡ್ತು. ಓಕೆ, ಕೆಳಗಡೆ ಇರುವಂತಹ ವಿಂಡ್ ಪೈಪ್ ಏನಿದೆಯಲ್ಲ ಅಲ್ಲಿ ಗಾಳಿ ಹೋಗ್ತಾ ಇರ್ಲಿ ಅಥವಾ ಗಾಳಿ ಹೋಗದೇ ಇರ್ಲಿ, ಯಾವತ್ತು ಆ ಟ್ಯೂಬ್ ಏನಿದೆಯಲ್ಲ ಅದು ಸ್ಟ್ರೇಟ್ ಆಗಿ ಇರುತ್ತೆ. ಗಾಳಿ ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅದು ಕೊಲ್ಯಾಪ್ಸ್ ಆಗೋದಿಲ್ಲ. ಸೊ ಗಾಳಿ ಹೋಗ್ತಾ ಇರ್ಲಿ ಹೋಗದೇ ಇರ್ಲಿ, ಮುಂದ್ಗಡೆ ಎಪಿಗ್ಲಾಯ್ಟಿಸ್ ಕ್ಲೋಸ್ ಇರ್ಲಿ ಓಪನ್ ಇರ್ಲಿ, ಈ ಟ್ರೇಕಿಯಾ ಮಾತ್ರ ಯಾವತ್ತು ಹಿಂಗೆ ಸ್ಟಿಫ್ ಆಗಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದ್ರ ಸಹಾಯದಿಂದ ಈ ಸಿ ಶೇಪ್ ಸ್ಟ್ರಕ್ಚರ್ಸ್ ಗಳಿದಾವಲ್ಲ ಹ್ಯಾಲಿನ್ ಕಾರ್ಟಿಲೇಜ್, ಆ ಸ್ಟ್ರಕ್ಚರ್ಸ್ ಗಳಿಂದ ಅದು ಯಾವತ್ತು ಸ್ಟ್ರೇಟ್ ಆಗಿ ಓಪನ್ ಆಗಿ ಇರುತ್ತೆ ಅಂತ ಅರ್ಥ. ಓಕೆ, ಅಂಡ್ ದಿಸ್ ಟ್ರೇಕಿಯಾ ಒಳಗಡೆ ಇಟ್ ಈಸ್ ಲೈನ್ಡ್ ಬೈ ಎ pseudo stratified columnar epithelium with the goblet cells. What are goblet cells? The mucus secreting cells are called as a goblet cells. So ಈ ಟ್ರೇಕಿಯಾ ಏನು ಟ್ಯೂಬ್ ಏನಿದೆಯಲ್ಲ, if this is the trachea, ಇದರ ಒಳಗಡೆ ಏನಿದೆ columnar epithelium, pseudo stratified columnar epithelium with the cilia.
ಸೊ ಸಿಲಿಯಾ ಇರೋದ್ರಿಂದ ಏನಾಯ್ತು, ಸಿಲಿಯಾ ಮೂವ್ ಬೀಟ್ ಆಗ್ತಾ ಇರುತ್ತೆ. ಅದು ಬೀಟ್ ಆಗೋದ್ರಿಂದ ಏನಾದ್ರೂ ಫಾರಿನ್ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಟ್ರ್ಯಾಪ್ ಮಾಡಬಹುದು. ಅಲ್ಲಿರುವಂತಹ ಗಾಬ್ಲೆಟ್ ಸೆಲ್ಸ್ಗಳು ಮ್ಯೂಕಸ್ ಅನ್ನ ಸಿಕ್ರೀಟ್ ಮಾಡ್ತವೆ. ಸೊ ಆ ಮ್ಯೂಕಸ್ ಏನ್ ಮಾಡುತ್ತೆ, ಫಾರಿನ್ ಪಾರ್ಟಿಕಲ್ಸ್ ಗಳನ್ನ ಟ್ರ್ಯಾಪ್ ಮಾಡ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ಫುಲ್ ಏನಾಯ್ತು, ಇವಾಗ ವಿಂಡ್ ಪೈಪ್ ಆಯ್ತು, ಟ್ರೇಕಿಯಾ ಪಾರ್ಟ್ ಆಯ್ತು. ಸೊ ಈ ಟ್ರೇಕಿಯಾ 5th ಪಾಯಿಂಟಿಗೆ ಬಂದ ತಕ್ಷಣ ಅದು ಡಿವೈಡ್ ಆಗುತ್ತೆ. ಅದು ಯಾವಾಗ ಡಿವೈಡ್ ಆಗುತ್ತಲ್ಲ ಅದನ್ನ ನಾವು ಬ್ರಾಂಕೈ ಅಂತ ಕರಿತೀವಿ. ಲೆಫ್ಟ್ ಬ್ರಾಂಕಸ್ ಅಂಡ್ ರೈಟ್ ಬ್ರಾಂಕಸ್. ಬ್ರಾಂಕೈ ಪ್ಲೂರಲ್, ಬ್ರಾಂಕಸ್ ಸಿಂಗುಲರ್. ಲೆಫ್ಟ್ ಬ್ರಾಂಕಸ್ ಮತ್ತೆ ರೈಟ್ ಬ್ರಾಂಕಸ್. ಸೊ ಈ ಲೆಫ್ಟ್ ಮತ್ತೆ ರೈಟ್ ಬ್ರಾಂಕಸ್ ಗಳು ಡಿವೈಡ್ ಆಗ್ತಾವಲ್ಲ, ಲೆಫ್ಟ್ ಬ್ರಾಂಕಸ್ ಲೆಫ್ಟ್ ಲಂಗ್ ಒಳಗೆ ಹೋಗುತ್ತೆ, ರೈಟ್ ಬ್ರಾಂಕಸ್ ರೈಟ್ ಲಂಗ್ ಒಳಗಡೆ ಹೋಗುತ್ತೆ. ಓಕೆ, ಲಂಗ್ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಲಂಗ್ ಹೆಂಗಿದಾವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಈ ವಿಡಿಯೋ ತುಂಬಾ ಲೆಂದಿ ಆಗ್ಬಿಡುತ್ತೆ, ಅಂದ್ರೆ ಕೇಳಲಿಕ್ಕೆ ನಿಮಗೂ ಕೂಡ ಮುಂದೆ ಓಡಿಸಿ ಕೇಳಬೇಕಾಗುತ್ತೆ. ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನಾವು ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಏನ್ ಸ್ಟಾರ್ಟ್ ಮಾಡಿದೀವಿ, ಆ ಸಿಸ್ಟಮ್ ಅನ್ನ ನೇಸಲ್ ಕ್ಯಾವಿಟಿ ನಾಸ್ಟ್ರಿಲ್ಸ್ ಅನ್ನ ಕ್ರಾಸ್ ಮಾಡಿದೀವಿ, ನೇಸಲ್ ಕ್ಯಾವಿಟಿಯನ್ನ ಕ್ರಾಸ್ ಮಾಡಿದೀವಿ, ಫ್ಯಾರಿಂಗ್ಸ್ ಅನ್ನ ಕ್ರಾಸ್ ಮಾಡಿದೀವಿ. ಫ್ಯಾರಿಂಗ್ಸ್ ಇಂದ ನಾವು ಮುಂದೆ ಲ್ಯಾರಿಂಗ್ಸ್ ಅನ್ನ ದಾಟಿ ಟ್ರೇಕಿಯನ್ನು ಕೂಡ ಇವಾಗ ಪಾಸ್ ಮಾಡಿದೀವಿ. ಟ್ರೇಕಿಯಾ ಮುಂದ್ಗಡೆ ಲೆಫ್ಟ್ ಅಂಡ್ ರೈಟ್ ಡಿವೈಡ್ ಆಗಿದೆ, ನಾವು ಆ ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ಸೊ ಮುಂದೆ ಯಾವ ಪಾರ್ಟ್ಸ್ ಗಳಿದ್ದಾವೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.